ಅನಂತ ಅನ್ನೋದು ಮಿಥ್ಯಾತ್ವಕ್ಕೆ ಸಂಬಂಧಪಟ್ಟಿದ್ದು. ಅನಂತ ಅನ್ನೋ ಶಬ್ದ ಮಿಥ್ಯಾತ್ವವನ್ನು ಸೂಚಿಸುತ್ತೆ. ಆ ಮಿಥ್ಯಾತ್ವವನ್ನ ಅನುಸರಣೆ ಮಾಡೋದ್ರಿಂದ ಅದರ ಅನುಬಂಧಿ ಕಷಾಯ ಯಾವುದಿದೆ ಅದಕ್ಕೆ ಅನಂತಾನುಬಂಧಿ ಕಷಾಯ, ಅಂದ್ರೆ ಮಿಥ್ಯಾತ್ವದ ಜೊತೆಯಲ್ಲಿ ಇರತಕ್ಕಂತಹ ಕಷಾಯ ಅಥವಾ ಮಿಥ್ಯಾತ್ವದ ಅನುಬಂಧ ಇರತಕ್ಕಂತಹ ಕಷಾಯಕ್ಕೆ ಅನಂತಾನುಬಂಧಿ ಕಷಾಯ ಅಂತ ಹೆಸರು. ಆ ಕಷಾಯದಲ್ಲಿ ಜೀವ ಬೆಂದೋಗ್ತಾನೆ, ತನ್ನ ಚೈತನ್ಯ ಆತ್ಮನ ಆನಂದವನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ. ಇಲ್ಲದೆ ಇರತಕ್ಕಂತಹ ಕಲ್ಪನೆಗಳನ್ನ ಸಂಸಾರದಲ್ಲಿ ಮಾಡಿಕೊಂಡು ತೀವ್ರ ರಾಗದ್ವೇಷಗಳನ್ನ ಪ್ರಲಾಪ ಮಾಡ್ತಾ ಪರದ್ರವ್ಯವನ್ನು ನಿಮಿತ್ತ ಮಾಡ್ಕೊಳ್ತಾ ಪರದ್ರವ್ಯ ನನಗೆ ಒಳ್ಳೆಯದು ಕೆಟ್ಟದ್ದು ಮಾಡ್ತದೆ ಅಂತ ತಿಳ್ಕೊಂಡು ತನ್ನಷ್ಟಕ್ಕೆ ತಾನೇ ತನ್ನ ಅಜ್ಞಾನದಿಂದ ತನ್ನ ಕಷಾಯದಲ್ಲಿ ತಾನೇ ಬೆಂದು ಎಲ್ಲಿಗೆ ಹೋಗ್ತಾನೆ? ದುರ್ಗತಿಗೆ ಹೊರಟು ಹೋಗ್ತಾನೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ಹೇಳ್ತಾರೆ, ಅತ್ಯಂತ ಅಭಾವವನ್ನ ಯಾರು ತಿಳ್ಕೊತಾನೆ ಅವರಿಗೆ ತಿಳಿದು ಬರುತ್ತೆ, ಆಹಾ ಈ ಆತ್ಮ ಶರೀರದ ಕೆಲಸವನ್ನ 1% ಅಲ್ಲ, 0.001% ಕೂಡ ಮಾಡೋದು ಸಾಧ್ಯ ಇಲ್ಲ. ಹಾಗೆ ಶರೀರ ಕೂಡ ಆತ್ಮನಿಗೆ ಮೋಕ್ಷ ಮಾಡೋಕೆ ಎಷ್ಟು ಪರ್ಸೆಂಟ್ ಒಳ್ಳೇದು ಮಾಡಬಾರ್ದು, ಎಷ್ಟು ಪರ್ಸೆಂಟ್ ಕೆಟ್ಟದ್ ಮಾಡಬಾರ್ದು ಹೇಳಿ ನೋಡೋಣ. ಮಾಡ್ಬೋದ? ಮಾಡಕ್ಕಾಗೋದಿಲ್ವ? ಯಾಕೆ? ಅದು ಒಂದದ ಅಭಾವದಿಂದ ಹೇಳಿ ಏನಿದೆ? ಅತ್ಯಂತ ಅಭಾವ ಇದೆ. ಶರೀರದ ಇರುವಿಕೆಯಲ್ಲಿ ಆತ್ಮನ ಅತ್ಯಂತ ಅಭಾವ ಇದೆ. ಆತ್ಮನ ಸ್ವರೂಪದಲ್ಲಿ ಶರೀರದ ಅತ್ಯಂತ ಅಭಾವ ಇದೆ. ಆದ್ರಿಂದ ಶರೀರ ಆತ್ಮನಿಗೆ ಒಳ್ಳೆಯದು ಕೆಟ್ಟದ್ದು ಏನನ್ನು ಕೂಡ ಮಾಡುವುದು ಸಾಧ್ಯ ಇಲ್ಲ. ಹೀಗೆ ಯಾವನ್ ತಿಳ್ಕೊತಾನೆ ಅವನಿಗೆ ದೃಷ್ಟಿಯಲ್ಲಿ ಸ್ವದೃಷ್ಟಿ ಉಂಟಾಗುವುದರಿಂದ ವಿತರಾಗತೆ, ಅತೀಂದ್ರಿಯ ಆನಂದ ಮತ್ತು ಕ್ರಮಶಃ ತ್ಯಾಗಿ ದಶೆ, ಮುನಿ ದಶೆ, ಅರಿಹಂತ ದಶೆ, ಸಿದ್ಧ ದಶೆ ಜೀವಕ್ಕೆ ಪ್ರಾಪ್ತಿಯಾಗ್ತದೆ. ಹೀಗೆ ಇಲ್ಲೇನ್ ಹೇಳ್ತಾರೆ, ಯಾತಕ್ ಬಂತು ಈ ವಿಷಯ ಅಂತ ಹೇಳಿದ್ರೆ, ಪ್ರತ್ಯೇಕ ದ್ರವ್ಯವು ಸ್ವದ್ರವ್ಯ, ಕ್ಷೇತ್ರ, ಕಾಲ ಮತ್ತು ಭಾವದಿಂದಿದೆ. ಅದರಲ್ಲಿ ಪರದ್ರವ್ಯಾದಿಗಳ ಅಭಾವವು ಸದಾ ಇದ್ದೇ ಇರುತ್ತದೆ. ಆದ್ದರಿಂದ ಯಾವುದು ಮತ್ತೊಂದನ್ನು ಪರಿಣಮನ ಮಾಡಿಸಲಾರದು. ಆದರೂ ಕೂಡ ಜೀವಕ್ಕೆ ಆ ಪ್ರಕಾರದ ಪರಿಣಮನವಾಗುವ ಯೋಗ್ಯತೆಯ ಕಾಲಕ್ಕೆ ಒಂದು ದ್ರವ್ಯ ಇನ್ನೊಂದು ದ್ರವ್ಯವನ್ನ ಪರಿಣಮನ ಮಾಡಿಸೋದಿಲ್ಲ. ಆದ್ರೂ ಜೀವ ಸ್ವಯಂ ಆ ಪ್ರಕಾರ ಪರಿಣಮನ ಆಗೋ ಕಾಲಕ್ಕೆ ಏನಾಗ್ತದೆ, ಬಾಹ್ಯದಲ್ಲಿ ಯಾವ ಸಾಮಗ್ರಿಯು ನಿಮಿತ್ತ ರೂಪದಲ್ಲಿ ಬಂದಿತ್ತೋ ಅದರ ಜ್ಞಾನ ಮಾಡಿಸುವುದಕ್ಕಾಗಿ ಅಸದ್ಭೂತ ವ್ಯವಹಾರ ನಯದಿಂದ ನಿಮಿತ್ತವನ್ನು ಕರ್ತಾನೆಂದು ಹೇಳಿದ್ದಾರೆ. ಅಸದ್ಭೂತ ವ್ಯವಹಾರ ನಯದಿಂದ ಕರ್ಮದ ಉದಯ ಇದೆ, ಅದಕ್ಕೋಸ್ಕರ ಜೀವಿಗೆ ರಾಗದ್ವೇಷಾದಿಗಳಾಗುತ್ತಿದೆ ಅಂತಕ್ಕಂಥ ಕಥನ, ವ್ಯವಹಾರ ಕಥನ ಇದೆ. ಯಾಕೆ? ಯಾವಾಗ ಜೀವಿ ತಾನೇ ವಿಪರೀತವಾಗಿ ಪರಿಣಮಿಸ್ತಾನೆ ಆಗ ನಿಮಿತ್ತ ಯಾವ್ದಾಗ್ತದೆ? ಆ ಪ್ರಕಾರದ ಕರ್ಮೋದಯ ನಿಮಿತ್ತ ಆಗ್ತದೆ. ಹಾಗೆ ಬುದ್ಧಿವಂತ ಪುರುಷ ಯಾವಾಗ ತಾನೇ ಹುಚ್ಚುಚ್ಚಾಗಿ ಉನ್ಮತ್ತನಾಗಿ ಪರಿಣಮನ ಮಾಡ್ತಕ್ಕಂತಹ ಪರ್ಯಾಯದ ಯೋಗ್ಯತೆಯನ್ನ ಹೊಂದ್ತಾನೆ ಆಗ ಮಂತ್ರ ಭಸ್ಮ ಏನಾಗ್ತದೆ? ನಿಮಿತ್ತ ಆಗ್ತದೆ. ಮಂತ್ರ ಭಸ್ಮ ಯಾರನ್ನು ಹುಚ್ಚುಚ್ಚರನ್ನಾಗಿ ಮಾಡಬಲ್ಲದು? ಯಾರು ಹುಚ್ಚಾರಾಗಿ ಆಗುವ ಯೋಗ್ಯತೆ ಇದೆಯೋ ಅವರನ್ನು ಮಾಡಬಲ್ಲದು. ಯಾರಿಗೆ ಆ ಯೋಗ್ಯತೆ ಇರೋದಿಲ್ಲ ಅವರನ್ನ ಅದು ಮಾಡಿಸಲಾರದು. ನೋಡ್ರಿ, ಎಲ್ಲರಿಗೂ ಅವರವರ ಕರ್ಮೋದಯ ಇದೆ. ಯಾರ ಕರ್ಮೋದಯದಲ್ಲಿ ಹುಚ್ಚುಚ್ಚಾಗಿ ಆಡಿ ವಿಪರೀತವಾಗಿ ಪ್ರವರ್ತಿಸಬೇಕು ಅನ್ನೋ ಪರ್ಯಾಯದ ಪಾತ್ರತೆ ಇದೆ ಅಂತವರಿಗೆ ಮಂತ್ರ, ತಂತ್ರ, ಭೂತ ಇತ್ಯಾದಿಗಳು ಕಾಡಿಸಬಲ್ಲವು. ಕಪ್ಪೆ ಯಾರನ್ನ ಹೆದರಿಸಬಲ್ಲದು? ಹೆದರೋರನ್ನ ಹೆದರಿಸಬಲ್ಲದು. ಯಾರು ಹೆದರುವುದಿಲ್ಲ ಅವರನ್ನ ಹೆದರಿಸೋಕೆ ಸಾಧ್ಯವಿಲ್ಲ. ಕಪ್ಪೆ ಇಲ್ಲ, ಹಾಸೆ ಹುಳ ಯಾರನ್ನ ಹೆದರಿಸಬಲ್ಲದು? ಯಾಕಂದ್ರೆ ಇವ್ರು ನೋಡಿದ್ರೆ ಇಷ್ಟು ದೊಡ್ಡ ಶರೀರ ಇರುತ್ತೆ, ಅದ್ ನೋಡಿದ್ರೆ ಇಷ್ಟ ಇರುತ್ತೆ, ಅದು ಹೆದರ್ಕೊಂಡು ಬಂದಗೊಟ್ಟವಂತ ಪರಿಸ್ಥಿತಿ ಇದೆ. ಯಾರನ್ನ ಹೆದರಿಸಬಲ್ಲದೋ? ಯಾರು ಹೆದರ್ಕೋತಾರೋ ಅವರನ್ನು ಹೆದರಿಸಬಲ್ಲದು. ಬೇರೆ ಯಾರನ್ನೂ ಕೂಡ ಹೆದರಿಸೋದು. ಒಂದು ಪಕ್ಷ ಅದು ಹೆದರಿಸೋದಾಗಿದ್ರೆ ನಾವೆಲ್ಲರೂ ಹೆದರ್ಕೋಬೇಕು, ಹೌದ್ ತಾನೆ? ಹಾಗೆ ಮಂತ್ರ, ತಂತ್ರ, ಭಸ್ಮ ಇತ್ಯಾದಿಗಳು ಯಾರ ಮೇಲೆ ಪ್ರಭಾವಿತವಾಗಬಲ್ಲವು? ಯಾರಿಗೆ ಅವರ ಪರ್ಯಾಯದಲ್ಲಿ ಪೂರ್ವ ಕರ್ಮೋದಯದ ನಿಮಿತ್ತವನ್ನು ಹೊಂದಿ ಸ್ವಯಂ ಪರ್ಯಾಯದಲ್ಲಿ ಉನ್ಮತ್ತರಾಗತಕ್ಕಂತಹ ಪರಿಸ್ಥಿತಿ, ಪರ್ಯಾಯದ ಪಾತ್ರತೆ ಇದೆಯೋ ಅವರಿಗೆ ನಿಮಿತ್ತ ಆಗುತ್ತೆ. ಯಾರಿಗೆ ಆ ಪಾತ್ರತೆ ಇರುವುದಿಲ್ವೋ ಅವರಿಗೆ ಏನನ್ನು ಕೂಡ ಮಾಡಲು ಸಾಧ್ಯ ಇಲ್ಲ.
ಹೌದ್ ತಾನೆ? ನೀವೆಲ್ಲ ಕೇಳಿರ್ಬೇಕು ಯಾವ್ದು ವಿದ್ಯುತ್ ಚೋರ್ನ ಕತೆ. ಬೇಕಾದ್ದೆಲ್ಲ ಅವನು ಕಳ್ತನ ಮಾಡ್ತಿರ್ತಾನೆ. ಆದ್ರೂ ಅವನು ಏನು ಇದನ್ನ ಮರದ ಮೇಲೆ ಕೂತ್ಕೊಂಡು ಕೆಳಗಡೆ ಚೂರಿಗಳನ್ನೆಲ್ಲ ಇಟ್ಬಿಟ್ಟು ಒಂದೊಂದು ಪೂಜೆ ನೀನು ಯಾವ ಸ್ಥಾನಕ್ಕೆ ಹೋಗ್ಬೋದು ಅಂತ ಅಕೃತ್ರಿಮ ಶೆಟ್ಟಿ ಅಲ್ಲ, ಎಂತ ಶೆಟ್ಟಿ ಅವನು ಜಿನದ ಶೆಟ್ಟಿನ ಹಾ ನೋಡ್ರಿ, ಅವನು ಚೋರ, ಅವನು ಬೇಕಾದಷ್ಟು ಕಳ್ತನ ಮಾಡಿರ್ತಾನೆ. ಆದ್ರೂ ಕಳ್ತನ ಮಾಡ್ಬಿಟ್ಟು ಸಿಕ್ಕಾಕೊಳ್ಳುವಂತ ಸ್ಥಿತಿ ಬಂದ್ಬಿಟ್ಟಿರುತ್ತೆ. ಒಬ್ಬ ಸಾಧಕ ಅವನಿಗೆ ಜಿಂದ ಶೆಟ್ಟಿ ಹೇಳ್ಬಿಟ್ಮೇಲೆ ಅದಕ್ಕೆ ಹೋಗೋದು ನಿಶ್ಚಿತ ಇದೆ ಅಂತ ಹೇಳ್ಬಿಟ್ಟು 4 ನೆರವು ಕಟ್ಟಿರುತ್ತೆ ಮೇಲ್ಗಡೆ, 4 ದಾರ ಇರುತ್ತೆ ಅದಕ್ಕೆ. ಅದ್ರೊಳಗೆ ಕೂತ್ಕೊಂಡು ತಾನೇ ಕಟ್ ಮಾಡ್ಕೋಬೇಕು ಮಂತ್ರ ಹೇಳ್ತಾ. ಕಟ್ ಮಾಡ್ಕೊಂಡ್ರೆ ಅದು ಬಿಡೋ ಕಾಲಕ್ಕೆ ಆ ದೇವತೆಗಳು ಬಂದು ಎತ್ಕೊಂಡು ಹೋಗಿ ಅವ್ನಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವನಿಗೆ ಭಯ, ಯಾರಿಗೆ ಆ ಕೂತ್ಕೊಂಡು ಅವನಿಗೆ ಒಂದ್ ಕಟ್ ಮಾಡ್ತಾನೆ, ಕೆಳಗೆ ನೋಡ್ತಾನೆ, ಅಯ್ಯೋ ಬಿದ್ದಿರಲ್ಲ ಅಲ್ಲಿ ಗಂಟೆ ಹಾಕೋದು, ಇನ್ನೊಂದನ್ನು ಕಟ್ ಮಾಡೋದು ಮಾಡ್ತಿರ್ತಾನೆ. ಇವನು ವಿದ್ಯುತ್ ಜ್ವರ ಬರ್ತಾನೆ ಅಲ್ಲಿಗೆ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀಯಾ ಹೇಳ್ತಾನೆ. ಹೀಗೆ ಕಣೆಯ ಇದನ್ನ 4 ಒಟ್ಟಿಗೆ ಪಂಚನಮಸ್ಕಾರ ಹೇಳ್ಕೊಂಡು ಇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಎಲ್ಲಿ ನೀ ಯಾಕೆ ಇನ್ನು ಹಿಂದೆ ಕೂತಿದ್ಯಲ್ಲ, ಬರೀ ಗಟ್ಟಾಗ್ತಾ ಇದೆಯಲ್ಲ ಭಯ ಆಗುತ್ತೆ ನೋಡಿ, ಕೆಳಗಡೆ ಎಷ್ಟೊಂದು ಮುಳ್ಳೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿ. ಆವಾಗ ಕಡೆ ನೀ ಕಡೆ ಬಾ ಇಳದು ಅಂತಂದ. ಅವನಿಗೆ ವಿಶ್ವಾಸ ಇತ್ತು. ಹೌದು ಅಂದ್ರು ಮನಸ್ಸಿನಲ್ಲಿ ಮಂತ್ರ ಧ್ಯಾನ ಮಾಡ್ತಾ ಟಕ್ಕ 4 ಕಟ್ ಮಾಡ್ದ. ಬಿಡೋ ಹೊತ್ತಿಗೆ ಅವನ್ನ ದೇವತೆಗಳು ಎತ್ಕೊಂಡು ಹೋಗ್ತಾರ ಅದ್ಮೇಲಕ್ಕೆ. ಎಲ್ಲಿ ಹೋಗ್ಬೇಕು ಅಂದ್ರೆ ಏನ್ ಕೇಳ್ಬೇಕು, ಏನ್ ಹೇಳ್ಬೇಕು, ಏನು ಆ ಜಿಂದ ಚೀಟಿ ಎದಿರ ನನಗೆ ಕರ್ಕೊಂಡು ಹೋಗೋ ಅವನ್ ಪಾಪ ದರ್ಶನ ಮಾಡಕ್ ಅವ್ನ್ ಹೋಗಿದ್ರೆ ಅವ್ನ ಮುಂದೆ ಹಿಂದೆ ಒಂದು ಬೀಳ್ತಾನೆ. ಅವ್ನು ಇವನ್ ನೋಡಿ ಗಾಬರಿ ಆಗುತ್ತೆ. ಅಲ್ಲೆಲ್ಲ ಕಳ್ತನ ಮಾಡಿ ಸಾಕು ಅಂತ ಇದೀಗ ಏನಪ್ಪಾ ನಿನ್ ಮಹಾನುಭಾವ ಅಂತ ಹೇಳಿ. ಇಲ್ಲ ನಾನು ಬಂದಿಲ್ಲ ಅಂತ ಹೇಳಿ ಆಮೇಲೆ ಪರಿವರ್ತನೆ ಆಗ್ತಾನೆ, ದೀಕ್ಷೆ ತಗೋತಾನೆ, ಎಲ್ಲ ಮಾಡ್ತಾನೆ. ಅದರಿಂದ ಯಾರ ಪರ್ಯಾಯದಲ್ಲಿ ಪರಿಣಾಮನ ಯೋಗ್ಯತೆ ಇದೆ ಅವರಿಗೆ ಹಾಗಾಗಿ ನಿಮಿತ್ತಗಳಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವನಿಗೆ ಪರಿಣಾಮನಾಗಿ ಅತ್ಯುತ್ತಮ ಇತ್ಯಾದಕ್ಕೆ ಹೋಗುವಂತಹ ಯೋಗ್ಯತಾ ಇದೆ. ಅದರಿಂದ ಅದನ್ನ ಇದು ಮಾಡ್ಕೊಂಡು ಆ ಸಾಧನೆಯನ್ನ ಮಾಡ್ತಾನೆ. ಅದೇ ಇನ್ನು ಹಿಂದೆ ಕೂತಿದ್ನಲ್ಲ ಅವನಿಗೆ ಆ ಯೋಗ್ಯತೆ ಇಲ್ಲ. ಒಂದ್ ದಾರ ಕಟ್ ಮಾಡ್ತಾನೆ, ಅಲ್ಲಿ ಗಂಟೆ ಕೂತ್ಕೊತಾನೆ. ಹೀಗೆ ವಸ್ತು ಸ್ವರೂಪ ಇದೆ. ಆದ್ರಿಂದ ಮಾಯಾ ಮಂತ್ರ ಮಾಟದಿಂದ ಎಫೆಕ್ಟ್ ಆಗುತ್ತೆ ನಿಜ. ಯಾವಾಗ ನಮಗೂ ಆ ಪ್ರಕಾರದ ವಿಕೃತಿಗಳಾಗತಕ್ಕಂತಹ ಪರ್ಯಾಯದ ಪಾತ್ರತೆ ಇದ್ದಾಗ ಅವು ನಿಮಿತ್ತವಾಗ್ತವೆ ಅಷ್ಟೇ ವಿನಃ ನಮ್ಮಲ್ಲಿ ಪೂರ್ವ ಬಲದ ಪುಣ್ಯೋದಯ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ಯಾರು ಯಾವ ಮಾಟ ಮಂತ್ರ ತಂತ್ರನು ಕೂಡ ಏನನ್ನು ಕೂಡ ಮಾಡುವುದು ಸಾಧ್ಯ ಇಲ್ಲ. ಹಾಗಂತ ಹೇಳಿ ನನಗೇನು ಆಗಲ್ಲ ಅಂತ ನಾವೇ ಹೋಗಲಿ ಸಿಕ್ಕಾಕೊಳಕ್ ಹೋಗ್ಬಾರ್ದು. ನಮ್ಮ ಎಚ್ಚರಿಕೆ, ವ್ಯವಹಾರ ಎಚ್ಚರಿಕೆ ನಾವಿರೋಣ. ಯಾಕೆಂದ್ರೆ ನಮ್ ಕರ್ಮೋದಯ ಯಾವ ಪ್ರಕಾರ ಇದೆ ಅಂತ ನಮ್ಗೆ ತಿಳ್ಕೊಳ್ಳೋ ಶಕ್ತಿ ಇನ್ನೂ ಪರ್ಯಾಯದಲ್ಲಿ ಇಲ್ಲದೆ ಇರೋದ್ರಿಂದ ಅಕಸ್ಮಾತ್ ಇದ್ರೆ ಅವನು ಇದಕ್ಕೆ ನಾವ್ಯಾಕೆ ನಿಮಿತ್ತರಾಗೋಣ. ಹಾಗಾಗುದು ಬೇಡ. ಆದ್ರೆ ಆಗುದು ಏನಾಗ್ಬೇಕು, 9 ಪರ್ಯಾಯ ಪ್ರವಚನ ಕೇಳಿದಿರಿ ನೀವು. ಯಾವ ಪರ್ಯಾಯದಲ್ಲಿ ಏನಾಗಬೇಕು ಅದು ನೇಮದಿಂದ ಜೀವಕ್ಕೆ ಆಗತಕ್ಕಂಥದ್ದು ಇದೆ. ಆದ್ರಿಂದ ಇಲ್ಲೇನ್ ಹೇಳ್ತಾರೆ, ಇಲ್ಲಿ ಬರೋಣ. ಯಾವ ರೀತಿ ಒಬ್ಬನ ತಲೆಯ ಮೇಲೆ ಮಂತ್ರಿಸಿದ ಭಸ್ಮವನ್ನು ಹಾಕಿದಾಗ ಆ ಭಸ್ಮದ ನಿಮಿತ್ತವನ್ನು ಹೊಂದಿ ತನ್ನನ್ನು ತಾನೇ ಮರೆತು ನಾನಾ ಪ್ರಕಾರದ ವಿಪರೀತ ಚೇಷ್ಟೆ ಮಾಡುತ್ತಾನೆ. ಮಂತ್ರದ ನಿಮಿತ್ತದಿಂದ ಭಸ್ಮಕ್ಕೂ ಅಂಥ ಶಕ್ತಿಯುಂಟಾಗುತ್ತದೆ ಎಂದರೆ ಆ ಬುದ್ಧಿವಂತ ಪುರುಷನನ್ನು ಪರಿಣಮನ ಮಾಡಿಸಿ ಬಿಡುತ್ತದೆ. ಅಂದ್ರೆ ಅರ್ಥ ಅವನಲ್ಲಿ ಆ ಪರಿಣಮನ ಆಗುವ ಯೋಗ್ಯತೆ ಇರುತ್ತೆ. ಅಂಥವನಿಗೆ ಈ ಮಂತ್ರ ಕೂಡ ಪರಿಣಮನ ಮಾಡಿಸಿ ಬಿಡುತ್ತದೆ. ಅದೇ ರೀತಿ ಈ ಆತ್ಮನ ಪ್ರದೇಶಗಳಲ್ಲಿ ರಾಗಾದಿಗಳ ನಿಮಿತ್ತದಿಂದ ಬಂಧಿಸಲ್ಪಟ್ಟ ಪುದ್ಗಲಗಳ ನಿಮಿತ್ತವನ್ನು ಹೊಂದಿ, ಅಂದ್ರೆ ಹಿಂದೆ ಏನು ರಾಗಾದಿಗಳನ್ನು ಮಾಡಿದ್ದ ಅದರಿಂದ ಕರ್ಮಬಂಧ ಆಗಿತ್ತು, ಅದರ ಉದಯದ ನಿಮಿತ್ತವನ್ನ ಹೊಂದಿ ಈ ಆತ್ಮನು ತನ್ನನ್ನು ತಾನು ಮರೆತು, ನೋಡ್ರಿ ಈ ಆತ್ಮನು ಏನನ್ನು ಮರೆತು, ತನ್ನನ್ನು ತಾನು ಮರೆತು. ತನ್ನನ್ನು ತಾನು ಮರೆದಿದ್ರೆ ಏನಾಗ್ತಿತ್ತು, ಹೊಸದಾಗಿ ರಾಗಾದಿಗಳ ಪರಿಣಾಮನ ಆಗ್ತಿರ್ಲಿಲ್ಲ, ಕರ್ಮ ನಿರ್ಜರ ಆಗಿ ಹೋಗ್ತಿತ್ತು. ತನ್ನನ್ನು ತಾನು ಮರೆತ ಪೂರ್ವದಲ್ಲಿ ಏನು ಕರ್ಮಬದ್ಧ ಆಗಿತ್ತು ಅದು ಉದಯಕ್ಕೆ ಬಂತು, ಆ ಉದಯವನ್ನು ಅನುಸರಿಸ್ದ, ತನ್ನನ್ನು ಮರೆತ. ಸೊ ಉದಯವನ್ನು ಅನುಸರಿಸಿದ ಮೇಲೆ ಹೊಸ ರಾಗದ್ವೇಷ ಉತ್ಪನ್ನ ಹಾಗೆ ಆಗ್ತಿತ್ತು. ಏನ್ ಹೇಳ್ತಾರೆ, ಅದೇ ರೀತಿ ಈ ಆತ್ಮನ ಪ್ರದೇಶದಲ್ಲಿ ರಾಗಾದಿಗಳ ನಿಮಿತ್ತದಿಂದ ಬಂಧಿಸಲ್ಪಟ್ಟ ಪುದ್ಗಲಗಳ ನಿಮಿತ್ತವನ್ನ ಹೊಂದಿ ಈ ಆತ್ಮನು ತನ್ನನ್ನು ತಾನು ಮರೆತು ನಾನಾ ಪ್ರಕಾರದ ವಿಪರೀತ ಭಾವರೂಪ ಪರಿಣಮನ ಮಾಡುತ್ತಾನೆ. ಅಂದ್ರೆ ಕ್ರೋಧ, ಮಾನ, ಮಾಯ, ಲೋಭ, ಹಾಸ್ಯ, ರತಿ, ಹರತಿ, ಶೋಕ, ಭಯ ಇತ್ಯಾದಿ ನಾನಾ ಪ್ರಕಾರದಲ್ಲಿ ಪರಿಣಮನ ಮಾಡ್ತಾನೆ. ತನ್ನನ್ನು ಮರೆದೇ ಇದ್ದಿದ್ರೆ ಇದು ಯಾವ ವಿಭಾವ ಪರಿಣಾಮನೂ ಕೂಡ ಆಗ್ತಿರ್ಲಿಲ್ಲ. ಸ್ವಭಾವದ ಆನಂದ ಆಗೋದು, ಪೂರ್ವ ಬಂದ ಕರ್ಮಗಳು ಉದಯಕ್ಕೆ ಬರೋವು,
ಫಲ ಕೊಡ್ಲಾರ್ದೆ ನಿರ್ಜರೆ ಆಗ್ಬಿಡ್ತಿತ್ತು. ಆದ್ರೆ ತನ್ನನ್ನ ಮರದ ತಪ್ಪಿನಿಂದ ಏನಾಗಿದೆ, ಇವನು ಕೂಡ ನಾನಾ ಪ್ರಕಾರ ಹೊಸ ಹೊಸ ರಾಗದ್ವೇಷಗಳಲ್ಲಿ ಪರಿಣಮಿಸ್ತಾನೆ. ಇದರ ವಿಭಾವ ಭಾವಗಳ ನಿಮಿತ್ತದಿಂದ ಪುದ್ಗಲದಲ್ಲಿ ಎಂಥ ಶಕ್ತಿ ಉಂಟಾಗುತ್ತದೆ ಎಂದರೆ ಅದು ಚೈತನ್ಯ ಪುರುಷನನ್ನು ವಿಪರೀತ ಪರಿಣಾಮನ ಮಾಡಿಸುತ್ತದೆ. ಇವನೇ ಯಾವಾಗ ರಾಗಾದಿಗಳ ಪರಿಣಾಮನ ಮಾಡ್ತಾನೆ ಎಂದಾಗ ಅವು ಕೂಡ ಮಾಡಿಸುವಂತ ಶಕ್ತಿಯನ್ನ ಹೊಂದಿದೆ. ನಮ್ಮನ್ನ ಯಾರು ಗೋಳಿಸ್ಕೋಬಲ್ರು? ಅಲ್ಲ, ನಾವು ಓಡಾಡ್ತೀವಿ ಅಂತ ಕಂಡು ಬಂದ್ರೆ ಗೋಳಿಸ್ಕೊತಾರೆ. ನಾವು ಸ್ವಲ್ಪ ತಿರುಗಿ ಬಿಟ್ರೆ ನಿಂತೋಗುತ್ತೆ ಅದು. ಹಾಗೇನೇನೆ ಈ ಕರ್ಮಗಳು ಯಾರನ್ನ ದುಃಖಿಗಳನ್ನಾಗಿ ಮಾಡಬಲ್ಲವು? ಯಾರು ಅದಕ್ಕೆ ಅನುಸರಿಸಿ ಹೀಗೆ ಹಾಗೆ ರಾಗದ್ವೇಷ ವಿಕಾರ ಮಾಡ್ತಾರೋ ಅವ್ರನ್ನ ಗೋಳಿಕೋತಾವು. ಆದ್ರೆ ಯಾರು ವಸ್ತು ಸ್ವರೂಪ ಅಂತ ತಿಳ್ಕೊಂಡು ಅದರ ಲಕ್ಷ್ಯವನ್ನ ಬಿಟ್ಬಿಡ್ತಾರೆ, ಅವರಿಗೆ ಅದು ಏನನ್ನು ಕೂಡ ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಈ ತತ್ವವನ್ನು ನಮ್ಮ ಜೀವನದಲ್ಲಿ ಎಷ್ಟು ಪರ್ಸೆಂಟ್ ನಾವು ಅಳವಡಿಸ್ಕೋತೇವೆ ಅಷ್ಟು ನಮ್ಮ ಜೀವನದಲ್ಲಿ ಶಾಂತಿ ಸುಖಗಳು ಪ್ರಕಟವಾಗುತ್ತೆ. ನಮ್ಮನ್ಯಾರು ವಿಪರೀತ ಕೋಪ ತಾಪಕ್ಕೆ ಉಂಟು ಮಾಡೋಕೆ ಸಾಧ್ಯವೇ ಆಗೋದಿಲ್ಲ. ಯಾರು ಈ ತತ್ವವನ್ನು ತಿಳ್ಕೊಳ್ಳೋದಿಲ್ಲ, ಪರದಿಂದಲೇ ಎಲ್ಲವೂ ಕೂಡ ಆಗ್ತದೆ ಅಂತ ತಿಳ್ಕೊತಾರೆ, ಅವರಿಗೆ ಅನಂತ ಕ್ರೋಧ, ಅನಂತ ಮಾನ, ಅನಂತ ಮಾಯ ಮತ್ತು ಅನಂತ ಲೋಭವಂತೂ ಇದ್ದೇ ಇರ್ತದೆ. ಆದ್ರಿಂದ ಏನ್ ಹೇಳ್ತಾರೆ, ಈ ರೀತಿ ಭಾವಕರ್ಮದಿಂದ ದ್ರವ್ಯಕರ್ಮ ಮತ್ತು ದ್ರವ್ಯ ಕರ್ಮದಿಂದ ಭಾವಕರ್ಮ ಒಂದಕ್ಕೊಂದಕ್ಕೆ ಕನೆಕ್ಷನ್. ದ್ರವ್ಯಕರ್ಮದ ಉದಯ ಬಂತು, ಅದನ್ನು ಅನುಸರಿಸ್ದ ಭಾವಗಳ ವಿಪರೀತ ಆಯ್ತು. ಈ ಭಾವಗಳ ವಿಪರೀತ ನೋಡ್ತು, ಅದಕ್ಕನುಸರಿಸಿ ಕರ್ಮ ಬಂದ ಮತ್ತಾಯ್ತು. ಅದೇನಾಯ್ತು, ದ್ರವ್ಯ ಕರ್ಮದಿಂದ ಭಾವಕರ್ಮ, ಭಾವಕರ್ಮದಿಂದ ದ್ರವ್ಯ ಕರ್ಮ. ಇದರ ಪರಂಪರೆ ಎಷ್ಟು ಕಾಲದಿಂದ ನಡ್ಕೊಂಡ್ ಬಂದಿದೆ? ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿದೆ. ಇದನ್ನು ಸಂಸಾರವೆಂದು ಹೇಳಿದ್ದಾರೆ. ಸಂಸಾರ ಅಂದ್ರೆ ಏನು? ಭಾವಕರ್ಮದ ಉದಯವನ್ನು ಹೊಂದಿ ದ್ರವ್ಯಕರ್ಮ, ದ್ರವ್ಯಕರ್ಮದ ಉದಯವನ್ನು ಹೊಂದಿ ಭಾವಕರ್ಮ ಈ ಜೀವವನ್ನ ಆಕುಲತೆಗೆ ಸಿಕ್ಕಿಸ್ತಾ ಇದೆ. ಇದಕ್ಕೆ ಸಂಸಾರ ಅಂತ ಹೆಸರು. ಹಾಗಾದ್ರೆ ಈ ಸಂಸಾರದಿಂದ ಬಿಡಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಶುದ್ಧದ ಕಡೆ ದೃಷ್ಟಿ. ನೋಡಿ, ಭಾವಕರ್ಮದಿಂದ ದ್ರವ್ಯಕರ್ಮ ಆಗ್ತಿದೆ, ದ್ರವ್ಯಕರ್ಮದಿಂದ ಭಾವಕರ್ಮ ಆಗ್ತಿದೆ. ಈ ಭಾವಕರ್ಮ ಯಾಕಾಗ್ತಿದೆ? ತನ್ನನ್ನು ಮರೆತು ಮೇಲ್ಗಡೆ ಬಂತು. ತನ್ನನ್ನ ಮರೆತು ಪುದ್ಗಲವನ್ನ ಕರ್ಮವನ್ನ ಅನುಸರಿಸೋದ್ರಿಂದ ಭಾವಕರ್ಮ ಆಗ್ತಿದೆ. ಹೌದ್ ತಾನೆ? ಇದಕ್ ಸಂಸಾರ ಅಂತ ಹೇಳಿದ್ದಾರೆ. ಈ ಸಂಸಾರವನ್ನ ಬಿಡಿಸ್ಕೋಬೇಕಾಗಿದ್ರೆ ಏನ್ ಮಾಡ್ಬೇಕು? ತನ್ನನ್ನ ಮರೆಯದೇ ಇದ್ರೆ ಸಾಕು. ತನ್ನನ್ನ ಮರೆಯೋದು ಅಂತ ಮರೆಯದೇ ಇರೋದಂದ್ರೇನು? ತಾನು ಯಾರು? ಸಾಕ್ಷಾತ್ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರಕ್ಕೆ ಸಮಾನವಾಗಿರ್ತಕ್ಕಂಥ ಸಿದ್ಧ ಪರಮೇಷ್ಠಿಗಳು ಯಾರಿದ್ದಾರೆ ಅವರಂತ ಈ ಆತ್ಮ ಕೂಡ ಸ್ವಭಾವದಿಂದ ಅಷ್ಟೇ ಶುದ್ಧ ಪರಮ ಪವಿತ್ರ ಇದ್ದಾನೆ. ಆತನ ಸ್ವರೂಪವನ್ನ ಮರೆಯದೇ ಇದ್ರೆ, ಆ ಸ್ವರೂಪದ ಲಕ್ಷ್ಯ ಬಂದ್ರೆ ವಿಭಾವ ಪರಿಣಾಮನ ಆಗೋದೇ ಇಲ್ಲ. ಆ ಸ್ವರೂಪದ ಲಕ್ಷ್ಯ ಬಂದ್ರೆ ಅದ್ರ ಅರ್ಥ ಏನು? ಸ್ವದ್ರವ್ಯದ ಅವಲಂಬನೆ ಬಂದ್ರೆ ವಿಭಾವ ಭಾವ ಹುಟ್ಟುವುದೇ ಇಲ್ಲ. ಅಂದ್ರೆ ವೀತರಾಗ ಭಾವ ಹುಟ್ಟೋಕ್ ಶುರುವಾಗುತ್ತೆ, ಭಾವಕರ್ಮ ನಿಂತು ಹೋಗುತ್ತೆ. ಸ್ವದ್ರವ್ಯದ ಅವಲಂಬನೆ ಬಂದ್ರೆ ಏನಾಗುತ್ತೆ? ಭಾವಕರ್ಮ ನಿಂತು ಹೋಗುತ್ತೆ. ಭಾವಕರ್ಮ ನಿಂತು ಹೋದ್ಮೇಲೆ ಆ ಸಮಯದಲ್ಲಿ ಹಿಂದೆ ಬದ್ಧವಾಗಿದ್ದ ಕರ್ಮಗಳು ಉದೀಕ್ ಬರ್ತವೆ, ಆದ್ರೆ ಫಲ ಕೊಡ್ಲಾರ್ದೆ ಕೊಟ್ಟು ಹೋಗುತ್ತೆ. ಮತ್ತು ಹೊಸದಾಗಿ ಕರ್ಮ ಬಂದ ಆಗೋದಕ್ಕೆ ಅವಕಾಶ ಇಲ್ಲ. ಯಾಕೆ? ಈ ಶುದ್ಧ ಭಾವಗಳಿಲ್ಲ. ಇವನು ಹಿಂದಿನ ಕರ್ಮದ ಉದಯ ನೋಡಿ ರಾಗದ್ವೇಷ ಮಾಡ್ಕೊಂಡಿದ್ರೆ ಆ ಹೊಸ ಕರ್ಮ ಬಂದ ಆಗ್ತಿತ್ತು. ಯಾವಾಗ ಇವನು ಸ್ವಭಾವದಲ್ಲಿ ನಿಂತು ಬಿಟ್ಟ, ತನ್ನನ್ನು ಮರೆಯಲಿಲ್ಲ, ತನ್ನ ಸ್ವಭಾವದಲ್ಲಿ ನಿಂತು ಬಿಟ್ಟ, ಹಿಂದಿನ ಉದಯ ಬಂದ ಕರ್ಮದ ಉದಯ ಫಲ ಕೊಡ್ಲಾರ್ದು, ಹೊಸದಾಗಿ ಕರ್ಮ ಬಂದ ಆಗಲಾರ್ದು, ಹಿಂದುಳಿದು ಹೋಯ್ತು, ಮುಂದುಳಿದು ನಿಂತು. ಅದಕ್ಕೆ ಗುಣಶ್ರೇಣಿ ನಿರ್ಜರೆ ಅಂತ ಕರೀತಾರೆ. ಆ ಗುಣಶ್ರೇಣಿ ನಿರ್ಜರೆ ಯಾವಾಗ ಶುರುವಾಗುತ್ತೆ? ಒಂದೊಂದಾಗ ಕಳಸ್ತಾ ಜೀವಿಗೆ ಗೃಹಸ್ಥಾವಸ್ಥೆಯಿಂದ ಮುನಿದಶೆ, ಮುನಿದಶೆಯಿಂದ ಅರ್ಹಂತ ದಶೆ, ಅಲ್ಲಿ ಉಳಿದಿರೋ ಅಘಾತಿ ಕರ್ಮಗಳು ಯಾವಾಗ ನಷ್ಟವಾಗ್ತವೆ ಆಗ ಸಿದ್ಧ ದಶೆ ಈ ಜೀವಕ್ಕೆ ಪ್ರಾಪ್ತಿಯಾಗುತ್ತೆ. ಆದ್ರಿಂದ ದ್ರವ್ಯ ಕರ್ಮದಿಂದ ಭಾವಕರ್ಮ, ಭಾವಕರ್ಮದ ನಿಮಿತ್ತವನ್ನು ಹೊಂದಿ ದ್ರವ್ಯ ಕರ್ಮ ಏನು ಬಂಧ ಆಗಿ ಇದರ ಸಂದಿಗ್ಧದಲ್ಲಿ ಈ ಜೀವ ಏನು ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಇದಕ್ಕೆ ಶಾಸ್ತ್ರದಲ್ಲಿ ಸಂಸಾರ ಅಂತ ಹೇಳಿದ್ದಾರೆ. ಈ ಸಂಸಾರದಿಂದ ಬಿಡುಗಡೆಯಾಗ್ತಕ್ಕಂತಹ ಶಕ್ತಿ ಹೊರಗೆಲ್ಲೂ ಇಲ್ಲ, ತನ್ನ ಸ್ವಭಾವದಲ್ಲೇ ಇದೆ. ಆ ಸ್ವಭಾವವನ್ನು ಗುರುತಿಸಿ ಸ್ವಭಾವದ ಕಡೆಗೆ ತನ್ನ ದೃಷ್ಟಿಯನ್ನ ತೆಗೆದುಕೊಂಡು ಹೋಗೋದ್ರಿಂದ ಜೀವಕ್ಕೆ ರತ್ನತ್ರಯ ರೂಪ ಧರ್ಮದ ಪ್ರಾಪ್ತಿ, ಮೋಕ್ಷ ಮಾರ್ಗದ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಆಚಾರ್ಯರು ಹೇಳಿದ್ದಾರೆ. ಇಲ್ಲಿಗೆ ಈ 13ನೆಯ ಶ್ಲೋಕದ ವಿವರಣೆ ಮುಗಿತು. ಮುಂದೆ ಈ ಸಂಸಾರದ ಮೂಲ ಕಾರಣವನ್ನು ತಿಳಿಸುತ್ತಾರೆ. ಅದರ ನಾಶವಾಗುವುದರಿಂದಲೇ ಪುರುಷಾರ್ಥ ಸಿದ್ಧಿಯ ಉದಯ ಉಪಾಯವಾಗುತ್ತದೆ. ಈಗ ನಾವು 13
ಶ್ಲೋಕಗಳನ್ನ ಮುಕ್ತಾಯ ಮಾಡಿದ್ದೇವೆ. ಈ ದಿವಸ 14ನೇ ಶ್ಲೋಕದಲ್ಲಿ ಆಚಾರ್ಯರು ಮುಂದೆ ಈ ಸಂಸಾರದ ಮೂಲ ಕಾರಣವನ್ನು ತಿಳಿಸುತ್ತಾರೆ. ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಸಂಸಾರಕ್ಕೆ ಮೂಲ ಕಾರಣ ಏನು, ಇದರ ಸ್ವರೂಪವನ್ನು ತಿಳಿಸ್ತಾರೆ. ಅದರ ನಾಶವಾಗುವುದರಿಂದಲೇ ಪುರುಷಾರ್ಥ ಸಿದ್ಧಿಯ ಉಪಾಯವಾಗುತ್ತದೆ. ಸಂಸಾರದಲ್ಲಿ ದುಃಖ ಇದೆ, ಸಂಸಾರದ ನಾಶ ಆದರೆ ಅಂತ ಹೇಳಿದ್ರೆ, ದುಃಖದ ನಾಶ ಆದರೆ ಪುರುಷಾರ್ಥ ಸಿದ್ಧಿ ಪ್ರಾಪ್ತಿಯಾಗ್ತದೆ. ಅದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಶ್ಲೋಕ 14 ಒಂದು ಗ್ರಂಥ ಕೊಡಿ, ನಮ್ಮ ಹಿಂದಿ ಓದ್ತೀರಲ್ಲ. ಆಯ್ತು. ಏವಮಯಂ ಕರ್ಮ ಕೃತೈರ್ಭಾವೈ ರಸಮಾಹಿತೋ ಅಪಿ ಯುಕ್ತ ಇವ ಪ್ರತಿಭಾತಿ ಬಾಲಿಶಾನಾಂ ಪ್ರತಿಭಾಸಃ ಸಾ ಖಲು ಭವಬೀಜಂ. ಒಟ್ಟಿಗೆ ಹೇಳೋಣ. ಏವಮಯಂ ಕರ್ಮ ಕೃತೈರ್ಭಾವೈ ರಸಮಾಹಿತೋಪಿ ಯುಕ್ತ ಇವ ಪ್ರತಿಭಾತಿ ಬಾಲಿಶಾನಾಂ ಪ್ರತಿಭಾಸಃ ಸಾ ಖಲು ಭವಬೀಜಂ. ಅನ್ವಯಾರ್ಥ: ಏವಂ ಈ ಪ್ರಕಾರ, ಅಯಂ ಅಂದ್ರೆ ಈ ಆತ್ಮನು, ಕರ್ಮಕೃತೈಹಿ ಕರ್ಮ ಮಾಡಿದ, ಭಾವೈಹಿ ರಾಗಾದಿ ಅಥವಾ ಶರೀರಾದಿ ಭಾವಗಳಿಂದ, ಅಸಮಾಹಿತೋಪಿ ಸಂಯುಕ್ತನಾಗಿಲ್ಲದಿದ್ದರೂ ಕೂಡ, ಬಾಲಿಶಾನಾಂ ಅಜ್ಞಾನಿ ಜೀವಿಗಳಿಗೆ, ಯುಕ್ತಃ ಇವ ಸಂಯುಕ್ತವಾಗಿರುವಂತೆ, ಪ್ರತಿಭಾಸವಾಗುತ್ತದೆ. ಮತ್ತು ಸಹ ಪ್ರತಿಭಾಸಃ ಆ ಪ್ರತಿಭಾಸವೇ ಖಲು ನಿಶ್ಚಯದಿಂದ ಭವಬೀಜಂ ಸಂಸಾರದ ಬೀಜ ರೂಪವಾಗಿದೆ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಬರೀ ಅರ್ಥನೇ ಓದಿದ್ರೆ, ಈ ಪ್ರಕಾರ ಈ ಆತ್ಮನು ಕರ್ಮ ಮಾಡಿದ ರಾಗಾದಿ ಅಥವಾ ಶರೀರಾದಿ ಭಾವಗಳಿಂದ ಸಂಯುಕ್ತನಾಗಿಲ್ಲದಿದ್ದರೂ ಅಜ್ಞಾನಿ ಜೀವಿಗಳಿಗೆ ಸಂಯುಕ್ತವಾಗಿರುವಂತೆ ಪ್ರತಿಭಾಸವಾಗುತ್ತದೆ. ಮತ್ತು ಆ ಪ್ರತಿಭಾಸವೇ ನಿಶ್ಚಯದಿಂದ ಸಂಸಾರದ ಬೀಜ ರೂಪವಾಗಿದೆ. ಬ್ರಹ್ಮಣರೇ, ಏನ್ ಹೇಳ್ತಾರೆ ಇಲ್ಲಿ? ಈ ರಾಗಾದಿಗಳು ಶರೀರಾದಿಗಳು ಜೀವಕೃತವೋ ಕರ್ಮಕೃತವೋ ಅಂತ ಪ್ರಶ್ನೆ ಇದೆ. ರಾಗಾದಿ ಪರಿಣಾಮಗಳು ಮತ್ತು ಶರೀರಾದಿಗಳ ರಚನೆ ಇತ್ಯಾದಿಗಳು ಜೀವಕೃತವೋ ಕರ್ಮಕೃತವೋ? ಕರ್ಮಕೃತ. ಹ. ರಾಗಾದಿ ಪರಿಣಾಮಗಳು ಉತ್ಪನ್ನವಾಗೋದೆಲ್ಲಿ? ಜೀವದಲ್ಲಿ ಉತ್ಪನ್ನವಾದ ಮೇಲೆ ಅದು ಜೀವಕೃತವೋ ಕರ್ಮಕೃತವೋ? ನೋಡಿ, ಇದೆರಡನ್ನು ನಾವು ಕಂಪ್ಯಾರಿಟಿವ್ ಆಗಿ ತಿಳ್ಕೊಂಡಾಗ್ಲೇನೆ ನಮಗೆ ಅದರ ಇದಾಗೋದು. ನೀವು ಹೇಳಿದ ಉತ್ತರ ಸರಿ ಇದೆ, ಅದರ ವಿಶ್ಲೇಷಣೆ ನಡೀತಿದೆ ಅಷ್ಟೇ. ವಾಸ್ತವಿಕವಾಗಿ ರಾಗಾದಿ ಪರಿಣಾಮಗಳ ಕರ್ತೃ ಜೀವವೇ ಇದೆ. ಯಾಕೆಂದ್ರೆ ಜೀವದ ಪರ್ಯಾಯದಲ್ಲ, ಜೀವ ಅಂದ್ರೆ ಜೀವದ ಪರ್ಯಾಯ ರಾಗಾದಿ ಪರಿಣಾಮಗಳ ಕರ್ತೃ. ಅಂದ್ರೆ ಶಕ್ತಿರೂಪ ದ್ರವ್ಯ ರಾಗಾದಿ ಪರಿಣಾಮಗಳ ಕರ್ತೃ ಅಲ್ಲ. ಶಕ್ತಿರೂಪ ದ್ರವ್ಯವಂತೂ ಅನಾದಿ ಅನಂತ ಶುದ್ಧ ಶಾಶ್ವತ ಅವಿನಾಶಿ ದ್ರವ್ಯ ಇದೆ. ಅದು ವಿಕಾರ ಪರಿಣಾಮದ ಕರ್ತೃ ಆಗೋದಕ್ಕೆ ಎಂದೂ ಸಾಧ್ಯವೇ ಇಲ್ಲ. ಆದ್ರೆ ಈ ರಾಗಾದಿ ಪರಿಣಾಮಗಳು ಜೀವದ ಪರ್ಯಾಯದಲ್ಲಿ, ಅಂದ್ರೆ ಅವಸ್ಥಾದಲ್ಲಿ, ಅವಸ್ಥಾದ ಷಟ್ಕಾರಕ ಶಕ್ತಿಯ ಕಾರಣದಿಂದ ಉತ್ಪನ್ನ ಆಗ್ತದೆ. ಆ ರಾಗಾದಿಗಳು ಉತ್ಪನ್ನವಾಗುವಾಗ ನಿಮಿತ್ತ ಯಾವುದಿದೆ? ಕರ್ಮದ ಉದಯ ನಿಮಿತ್ತ ಇದೆ. ಕರ್ಮೋದಯ ನಿಮಿತ್ತ ಇದೆ. ಮತ್ತು ಜೀವದಲ್ಲಿ ರಾಗಾದಿ ಪರಿಣಾಮಗಳು ಉತ್ಪನ್ನ ಆಗುತ್ತಿವೆ.
ಈ ರಾಗಾದಿ ಪರಿಣಾಮಗಳ ಅನುಭವದಿಂದಲೇ ಈ ಜೀವಕ್ಕೆ ಅನಾದಿ ಕಾಲದ ಅನಂತ ಭವಗಳ ಸಂಸಾರ ದುಃಖದ ಪ್ರಾಪ್ತಿ ಇರತಕ್ಕಂಥದ್ದು. ಹೌದಾನೆ? ಆದ್ದರಿಂದ ಪರ್ಯಾಯದ ಅಪೇಕ್ಷೆಯಿಂದ ಯದ್ಯಪಿ ರಾಗಾದಿ ಪರಿಣಾಮಗಳ ಕರ್ತೃ ಜೀವದ ಪರ್ಯಾಯವೇ ಆದರೂ ಈ ರಾಗಾದಿಗಳು ನಿನ್ನವಲ್ಲ, ಅಂದ್ರೆ ಆತ್ಮನ ನಿಜ ಸ್ವಭಾವ ಅಲ್ಲ. ನಿಜ ಸ್ವಭಾವಕ್ಕೆ ವಿಪರೀತವಾಗಿರ್ತಕ್ಕಂತಹ ಭಾವಗಳಿವೆ ಇವುಗಳು ಕರ್ಮೋದಯವಾದ ನಿಮಿತ್ತದಿಂದ ಉತ್ಪನ್ನವಾಗುವ ಕಾರಣದಿಂದ ಒಂದು ವೇಳೆ ಉತ್ಪನ್ನದ ಅಪೇಕ್ಷೆಯಿಂದ ಆತ್ಮಂದೇ ಆದರೂ ಆತ್ಮನ ಸ್ವಭಾವವಾಗಿಲ್ಲದ ಕಾರಣ ಮತ್ತು ರಾಗ ಕರ್ಮಾದಿಗಳ ನಿಮಿತ್ತವನ್ನ ಅನುಸರಿಸುವುದರಿಂದ ಉತ್ಪನ್ನವಾಗುವ ಕಾರಣ ಇದನ್ನ ಕರ್ಮಕೃತ ಅಂತ ಹೇಳುದು. ಯಾಕೆ ಹೇಳಿದ್ರು ಇದನ್ನ ಕರ್ಮಕೃತ ಅಂತ? ಯಾಕೆ ಜೀವದ ಪರ್ಯಾಯದಲ್ಲಿ ತಾನೇ ಉತ್ಪನ್ನವಾಗೋದು? ಪರ್ಯಾಯವೇ ಕರ್ತೃ ಅಲ್ಲವೇ? ನಿಜ, ಪರ್ಯಾಯವೇ ಕರ್ತೃ ಇದೆ. ಆದ್ರೆ ಅನಾದಿ ಕಾಲದಿಂದ ಪರ್ಯಾಯದಲ್ಲಿ ಈ ದೋಷ ಏನು ಉತ್ಪನ್ನವಾಗ್ತಾ ಇದೆ ಪರ್ಯಾಯದ ಕರ್ತೃತ್ವದಿಂದ, ಅದನ್ನ ತಂದು ಅಂತ ತಿಳ್ಕೊಂಡು ಈ ಜೀವ ಭಾವಿಸ್ತಾ ಇದೆ. ಆ ಪರ್ಯಾಯದಲ್ಲಿ ಅಂದ್ರೆ ಅವಸ್ಥಾದಲ್ಲಿ ಉತ್ಪನ್ನವಾಗ್ತಾ ಇರತಕ್ಕಂತಹ ರಾಗದ್ವೇಷ ವಿಕಾರಿ ಭಾವಗಳನ್ನ ತಾನಾಗಿ ಅನುಭವ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಈ ರಾಗಾದಿ ಭಾವಗಳು ನಿನ್ನವಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಯಾವ ಕರ್ಮ ನಿಮಿತ್ತವಾಗುತ್ತದೆ ಆ ಕರ್ಮದ ಖಾತೆಗೆ ಇದನ್ನ ಹಾಕಿದ್ದಾರೆ. ಯಾವುದನ್ನ? ರಾಗಾದಿ ಪರಿಣಾಮಗಳ ಕರ್ತೃ ಕರ್ಮ ಇದೆ. ಮತ್ತು ಈ ಶರೀರಾದಿಗಳಂತೂ ಪುದ್ಗಲ ಸ್ಕಂದ ಇದೆ ಅಂದಮೇಲೆ ಅದು ಅದರ ಶರೀರದ ಕರ್ತೃ ಸ್ವಯಂ ಕರ್ಮವೇ ಇದೆ, ಅದರದ್ದೇನು ಪ್ರಶ್ನೆನೇ ಇಲ್ಲ. ಆದ್ರಿಂದ ಇಲ್ಲೇನ್ ಹೇಳ್ತಾ ಇದ್ದಾರೆ, ಈ ಆತ್ಮನು ಕರ್ಮ ಮಾಡಿದ ರಾಗಾದಿ ಅಥವಾ ಶರೀರಾದಿ ಭಾವಗಳಿಂದ ಸಂಯುಕ್ತನಾಗಿಲ್ಲದಿದ್ದರೂ, ಆತ್ಮ ಸ್ವಭಾವದಿಂದ ರಾಗಾದಿ ರೂಪವೂ ಇಲ್ಲ, ಕರ್ಮಕೃತ ಶರೀರಾದಿ ರೂಪವೂ ಕೂಡ ಇಲ್ಲ. ಹಾಗಾದ್ರೆ ಆತ್ಮ ಸ್ವಭಾವದಿಂದ ಹೇಗಿದ್ದಾನೆ? ಶುದ್ಧ, ಅನಂತ ದರ್ಶನ್, ಅನಂತ ಜ್ಞಾನ, ಅನಂತ ಸುಖ ಸ್ವರೂಪದಿಂದ ಈ ಚೈತನ್ಯ ಆತ್ಮ ಸ್ವರೂಪ ಪರಿಪೂರ್ಣ ಪವಿತ್ರ ಶುದ್ಧ ವಸ್ತು ಇದೆ. ಹೀಗೆ ತನ್ನ ಶುದ್ಧ ಚೈತನ್ಯ ವಸ್ತು ಇದ್ರೂ ಕೂಡ ತಾನು ರಾಗಾದಿಗಳಿಂದ ಅಥವಾ ಶರೀರಾದಿಗಳಿಂದ ಸಂಯೋಗವಾಗಿಲ್ಲದಿದ್ರೂ ಕೂಡ ಹೀಗೆ ತಾನು ಶುದ್ಧ ಇದ್ದು ಇವುಗಳಿಂದ ಇವುಗಳ ಸ್ವರೂಪದಿಂದ, ಯಾವುಗಳ ಸ್ವರೂಪದಿಂದ? ರಾಗಾದಿಗಳ ಮತ್ತು ಶರೀರಾದಿಗಳ ಸ್ವರೂಪದಿಂದ ತಾನು ಬೇರೆ ಇದ್ರೂ ಕೂಡ ಅಜ್ಞಾನಿ ಜೀವಗಳಿಗೆ ಸಂಯುಕ್ತವಾಗಿರುವಂತೆ ಪ್ರತಿಭಾಸಿತವಾಗುತ್ತದೆ. ಅಜ್ಞಾನಿ ಜೀವಕ್ಕೆ ತಾನೇ ಈ ಶರೀರ, ಈ ಶರೀರವೇ ತಾನು, ಈ ರಾಗಾದಿಗಳೇ ನನಗೆ ನನ್ನ ಅನುಭವ, ಈ ರಾಗಾದಿ ಅನುಭವವೇ ನಾನು. ಹೀಗನ್ಸುತ್ತೆ. ಇದೆಲ್ಲ ಬರೀ ಶಬ್ದಗಳೇ ಕೇಳೋದಷ್ಟೇ. ಆನಂದ್ ಕುಮಾರ್ ಚೆನ್ನಾಗಿ ಹೇಳ್ತಾರೆ ಅಂತ ನಾವು ಹೇಳೋದು, ನೀವು ಕೇಳೋದು, ಎಲ್ಲ ಮಾಡೋದು. ಅಭಿಪ್ರಾಯದಲ್ಲಿ ಏನು ಉಳ್ಕೊಂಡಿದೆ? ಕ್ಷಣ ಕ್ಷಣಕ್ಕೆ ಶರೀರಾದಿಗಳಲ್ಲಿ ರಾಗಾದಿಗಳಲ್ಲಿ ಜೀವಕ್ಕೆ ಅಹಂಬುದ್ಧಿ ಇದೆ. ಯಾರಿಗೆ ಭಾವದಲ್ಲಿ ಆಹಾ ಈ ರಾಗಾದಿಗಳು ಶರೀರಾದಿಗಳು ನಾನಲ್ಲ, ನಾನು ಇವುಗಳಿಂದ ಬೇರೆಯಾಗಿರ್ತಕ್ಕಂತಹವನು, ದರ್ಶನ ಜ್ಞಾನ ಚಾರಿತ್ರ ಸ್ವರೂಪಿ, ಹೀಗೆ ಪ್ರತಿಭಾಸ ಆಗ್ತದೆ ಅಂತ ಸಮೀಪಿಸ್ತದೆ. ಆ ಭಾವ ಸ್ಪರ್ಶವಾಗದೆ ಇದ್ರೆ ಇದಕ್ಕೆ ಹೇಳ್ತಾರಲ್ಲ ಗಾದೆ, ಇಂಥದ್ದು ಪುರಾಣದ ಬದನೆಕಾಯಿ ಅಂತೇಳಿ, ಅದನ್ನ ಬದನೆಕಾಯಿ ತಿನ್ಬೇಡಿ ಇದು ಹಂಗೆ ಅಂತ ಹೇಳಿದ್ದೇನೆ ಪುರೋಹಿತರು. ಆಮೇಲೆ ಅಕಸ್ಮಾತ್ ಯಾರೋ ಅವ್ರ ಮನೆಗೆ ಹೋದ್ರಂತೆ, ಏನ್ ಬದನೆಕಾಯಿನಲ್ಲಿ ಎಲ್ಲ ನಡೀತಾ ಇದೆ. ಏನ್ ಸ್ವಾಮಿ ನೀವೇ ಹೇಳಿದ್ರಿ ಪುರಾಣದಲ್ಲಿ ಇದೆಲ್ಲ ತಿನ್ಬೇಕು. ಇಲ್ಲ, ಪುರಾಣ ಹೇಳೋಕೆ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳುದು. ಹಾಗಾದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ಈ ಜೀವಕ್ಕೆ ಯಾಕೆ ಅನಾದಿ ಕಾಲದಿಂದ ತನ್ನ ಶುದ್ಧ ಸ್ವರೂಪದಿಂದ ತಾನು ಶುದ್ಧ ಚೈತನ್ಯ ವಸ್ತು ಇದ್ರೂ ಶುದ್ಧತೆಯ ಅನುಭವ ಪರ್ಯಾಯದಲ್ಲಿ ಆಗಿಲ್ಲ. ಒಂದು ಪರ್ಯಾಯದಲ್ಲಿ ನಿರಂತರವಾಗಿ ಏನಾಗಿದೆ ಈ ಜೀವಕ್ಕೆ? ಕ್ರೋಧ, ಮಾನ, ಮಾಯಾ, ಲೋಭಾದಿ ಕಷಾಯಿ ಪರಿಣಾಮಗಳ ಅನುಭವ ಅನಾದಿ ಕಾಲದಿಂದ ಇದೆ. ಅನಂತ ಭಾವಗಳಲ್ಲಿ ಪ್ರತಿಭವದಲ್ಲೂ ಆಗ್ತಾ ಇದೆ. ಮತ್ತು ಹೋದೋದ ಭಾವದಲ್ಲೂ ತನ್ನ ಆತ್ಮನ ಪ್ರದೇಶ ಎಷ್ಟಿದೆಯೋ ಅಷ್ಟಕ್ಕೆ ವ್ಯಾಪಿಸ್ಕೊಂಡಿರೋ ಶರೀರನೂ ಕೂಡ ಸಂಯೋಗದಲ್ಲಿ ಇಟ್ಕೊಂಡಿದ್ದಾನೆ. ಆದ್ರಿಂದ ಈ ಜೀವಿಗೆ ಏನ್ ಅನಿಸ್ತದೆ? ಆತ್ಮ ಕಣ್ಣಕ್ಕೆ ಕಾಣಲ್ಲ, ಈ ಶರೀರ ಕಣ್ಣಕ್ಕೆ ಕಾಣಿಸುತ್ತೆ. ಇದರಿಂದ ಲೋಕ ವ್ಯವಹಾರ ನಡೆಯುತ್ತೆ, ಇದರ ಮಾಧ್ಯಮದಿಂದ ಅನುಭವಗಳಾಗ್ತವೆ ಜೀವಕ್ಕೆ. ಅದರಿಂದ ಈ ಜೀವಕ್ಕೆ ಏನ್ ಅನ್ಸ್ಬಿಟ್ಟಿದೆ? ಈ ರಾಗಾದಿಗಳು ಶರೀರಾದಿಗಳು ವಾಸ್ತವಿಕವಾಗ ತಾನು ಅಲ್ಲದೆ ಇದ್ರೂ ಕೂಡ ಈ ಜೀವಕ್ಕೆ ಇದು ತಾನು ಹೀಗೆ ಅನ್ನಿಸ್ಬಿಟ್ಟಿದೆ. ಹೀಗೆ ಏನು ಅಂತರಂಗದಲ್ಲಿ ಜೀವಕ್ಕೆ ಈ ಪ್ರಕಾರ ಪ್ರತಿಭಾಸವಾಗ್ತಾ ಇದೆ.
ಆ ಪ್ರತಿಭಾಸವೇ ನಿಶ್ಚಯದಿಂದ ಸಂಸಾರ ಬೀಜ ರೂಪವಾಗಿದೆ. ಈ ರಾಗಾದಿ ಪರಿಣಾಮಗಳು ಶರೀರಾದಿಗಳು ಏನು ತಾನು ಅಂತ ಜೀವಕ್ಕೆ ಅನ್ನಿಸ್ತದೆ, ಅದೇ ಸಂಸಾರಕ್ಕೆ ಕಾರಣ. ನೀವು ಕೇಳ್ಬೋದು, ಏನ್ರಿ ಶರೀರಾದಿಗಳು ರಾಗಾದಿಗಳು ನನ್ನವು ಅಂತ ಅನ್ಸಿದ ಮಾತ್ರಕ್ಕೆ ಸಂಸಾರಕ್ಕೆ ಹ್ಯಾಕ್ ಕಾರಣ ಆಗಬಹುದು ಅಂತ ನೀವು ಪ್ರಶ್ನೆ ಮಾಡಬಹುದು. ಈಗ ನಮ್ಮದು ಅನ್ನೋ ವಸ್ತುವನ್ನ ಜೋಪಾನ ಮಾಡ್ತೇವಾ, ಬೇರೆಯವ್ರದ್ದು ವಸ್ತುನ ಜೋಪಾನ ಮಾಡ್ತೇವೆ? ನಮ್ಮ ವಸ್ತು ಜೋಪಾನ ಮಾಡ್ತೇವೆ, ಹೌದ್ ತಾನೆ? ಈಗ ಶರೀರಾದಿಗಳ ನಂದು ಅಂದ್ಮೇಲೆ, ರಾಗಾದಿಗಳು ನನ್ನವು ಅಂದ್ಮೇಲೆ ನಾನು ಯಾವ್ದ್ರ ಜೋಪಾನ ಮಾಡ್ತೀನಿ? ಶರೀರಾದಿಗಳ ಜೋಪಾನ ಮಾಡ್ತೀನಿ 24 ಗಂಟೆ. ನನ್ನದು ಅನ್ನೋದೊಂದು ಪಕ್ಷ ನಾನು ಶರೀರಾದಿಗಳಿಂದ ರಾಗಾದಿಗಳಿಂದ ಬೇರೆಯಾಗಿರ್ತಕ್ಕಂತಹ ಶುದ್ಧ ಚೈತನ್ಯ ಸ್ವರೂಪ, ದರ್ಶನ ಜ್ಞಾನ ಚಾರಿತ್ರ ಸ್ವರೂಪ, ಭಗವಾನ್ ಸ್ವರೂಪ ಆತ್ಮ ಇದ್ದೇನೆ ನಾನು, ಹೀಗೆ ಅರಿವಾಗಿದ್ದಿದ್ರೆ ಅದರ ಜೋಪಾನ ಮಾಡೋದು. ಅದರ ಜೋಪಾನ ಮಾಡೋದು ಅಂದ್ರೆ ಏನರ್ಥ? ನಮಗೆ ಯಾವುದು ನಮ್ಮದು ಅಂತಿದೆಯೋ ಆ ನಮ್ಮದ್ರಲ್ಲಿ ಇದ್ದ ಆನಂದವನ್ನು ಪಡ್ತೇವೆ, ಹೌದಾನೆ? ನಮ್ಮದು ಅನ್ನೋದು ವ್ಯಾವಹಾರಿಕ ಭಾಷಾದಲ್ಲಿ ಹೇಳೋದಾದ್ರೆ ನಮ್ಮನೆ, ನಮ್ ಕುಟುಂಬ, ನಮ್ಮಿದು ಅಂದ್ರೆ ಅದರ ಸಂಬಂಧದಲ್ಲಿ ನಾವು ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತೇವೆ. ಸಾಮಾನ್ಯ ಅಪೇಕ್ಷೆ ಅಂತ ತೆಗೆದುಕೊಳ್ಳೋಣ, ನಮ್ಗೆ ಅನುಭವ ಇರೋದ ಅಪೇಕ್ಷೆ ಅಂತ ತಗೊಂಡು ಯಾವ್ದು ನಮ್ಮದು, ನನ್ನ ಮಗ, ನನ್ನ ಮನೆ, ನನ್ನ ಪತಿ, ನನ್ನ ಪತ್ನಿ, ಹೀಗೆ ನನ್ನದು ಅಂತಿದೆ, ಅದರಲ್ಲಿ ನಾವು ವಿರಮಿಸಿ ಸಮಾಧಾನವಾಗಿ ಸಂಸಾರದಲ್ಲಿ ಸುಖವನ್ನು ಅನುಭವಿಸೋಕೆ ಪ್ರಯತ್ನ ಪಡ್ತೀವೋ ಇಲ್ವೋ? ಅಂದ್ರೆ ಯಾವುದು ತನ್ನದು ಅಂತ ಇದೆ ಅದರಲ್ಲಿ ಇರತಕ್ಕಂತ ಭಾವನೆ, ಅದರಲ್ಲಿ ತನ್ಮಯವಾಗ್ತಕ್ಕಂಥ ಭಾವನೆ ಸಹಜವಾಗಿ ಉತ್ಪನ್ನವಾಗಿದೆ. ಒಂದು ಪಕ್ಷ ಜೀವಕ್ಕೆ ನಾನು ಚೈತನ್ಯ ಸ್ವರೂಪ ಭಗವಾನ್ ಆತ್ಮ ಅಂತ ಅನ್ಸಿದ್ದಿದ್ರೆ ಅದರ ಆರಾಧನೆ ಮಾಡೋನು, ಅಂದ್ರೆ ಅದರಲ್ಲಿ ತನ್ಮಯನಾಗೋನು, ಅಂದ್ರೆ ದರ್ಶನ ಜ್ಞಾನ ಚಾರಿತ್ರದಲ್ಲಿ ನಿಲ್ಲೋನು. ಆಗ ದರ್ಶನ ಜ್ಞಾನ ಚಾರಿತ್ರದಲ್ಲಿ ನಿಂತದ್ದೇ ಆಗಿದ್ರೆ ಕರ್ಮಕ್ಷಯ ಆಗೋದು, ಮೋಕ್ಷ ಆಗೋದು ಜೀವಕ್ಕೆ. ಎಲ್ಲಿ ದರ್ಶನ ಜ್ಞಾನ ಚಾರಿತ್ರ ತನ್ನ ಸ್ವಭಾವದಲ್ಲಿ ಯಾವಾಗ ನಿಲ್ತಾನೆ, ರಾಗಾದಿಗಳು ಹುಟ್ಟೋದೇ ಇಲ್ಲ. ಎಲ್ಲಿ ರಾಗಾದಿಗಳು ಹುಟ್ಟೋದಿಲ್ಲ ಅಲ್ಲಿ ಜಿಡ್ಡಿಲ್ಲ. ಜಿಡ್ಡಿಲ್ಲದೆ ಇದ್ಮೇಲೆ ಕರ್ಮ ಅನ್ನೋ ಧೂಳಿನ ಕರ್ಮಬಂಧ ಇಲ್ಲ. ಎಲ್ಲಿ ಕರ್ಮಬಂಧ ಇಲ್ಲ ಅಲ್ಲಿ ಜನ್ಮಮರಣ ಚಕ್ರ ಇಲ್ಲ. ಜೀವಕ್ಕೆ ಕ್ರಮಶಃ ಅರ್ಹಂತಾವಸ್ಥೆ, ಸಿದ್ಧಾವಸ್ಥೆ ಪ್ರಾಪ್ತಿಯಾಗುತ್ತದೆ. ಆದ್ರೆ ಈ ಜೀವಕ್ಕೆ ಏನು ತಾನು ತನಿಸ್ಬಿಟ್ಟಿದೆ, ಈ ಸಂಯೋಗದಲ್ಲಿರ್ತಕ್ಕಂತಹ ಶರೀರಾದಿಗಳು, ಅದರ ಸಂಬಂಧ ಉತ್ಪನ್ನವಾಗ್ತಕ್ಕಂತಹ ರಾಗಾದಿಗಳು ತಾನು ಅಂತ ಅನ್ಸಿರೋದ್ರಿಂದ ಏನಾಗುತ್ತೆ, ಅದನ್ನ ಜೋಪಾನ ಮಾಡಕ್ ಹೋಗ್ತಾನೆ. ಈ ಶರೀರ ಜೋಪಾನ ಮಾಡಕ್ ಹೋದ್ರೆ ಏನಾಗುತ್ತೆ, ಶರೀರ ಪರದ್ರವ್ಯ ಇದೆ, ಅದು ಅದರ ದ್ರವ್ಯ ಕ್ಷೇತ್ರ ಕಾಲ ಭಾವದಲ್ಲಿ ಪರಿಣಮಿಸ್ತದೆಯೇ ವಿನಃ ಇವನ ಇಚ್ಛಾನುಸಾರ ಪರಿಣಮಿಸೋದಿಲ್ಲ. ಯಾವಾಗ ನಯವಾಗಿರ್ಬೇಕು, ಯಾವಾಗ ದೃಢವಾಗಿರ್ಬೇಕು, ಯಾವಾಗ ಒರಟಾಗಿರ್ಬೇಕು, ಅದರ ಅವಸ್ಥೆಯನ್ನು ಅದು ತನ್ನಿಂದ ತಾನೇ ಬದಲಾಯಿಸ್ಕೊಳ್ತಾ ಹೋಗ್ತದೆ. ತಾನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅಂದುಕೊಳ್ಳೋದು ಬರೀ ಕನಸಿನ ಮಾತಿದೆಯೇ ವಿನಃ ಸ್ವಲ್ಪ ಪುಣ್ಯೋದಯ ಇದ್ರೆ ಕೆಲವು ಕಾಲ ಹಾಗೂ ನಡೀದೇ ಇಲ್ಲ. ಆದ್ರೆ ಅದು ಶಾಶ್ವತವಾಗಿ ಇರ್ತಕ್ಕಂಥದ್ದಲ್ಲ. ಅದರಿಂದ ಏನಾಗುತ್ತೆ, ಪರದ್ರವ್ಯ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಲ್ಲಿ ಪರಿಣಮಿಸೋದ್ರಿಂದ ಆತ್ಮನ ಭಾವನೆಯ ಹಿಡಿತಕ್ಕೆ ಇದು ಸಿಕ್ಕೋದಿಲ್ಲ. ನಮ್ಗೆ ಯಾರಿಗೆ ಸಾಯ್ಬೇಕು ಅಂತ ಇಷ್ಟ ಇದೆ ಹೇಳಿ ಇವ್ರೆ? ನಮ್ಗೆ ಸಾಯ್ಬೇಕು ಅಂತ ಇಷ್ಟ ಇದೆಯೇನು? ಆದ್ರೂ ಈ ಶರೀರಕ್ಕೆ ಮರಣ ಶರೀರವನ್ನ ಬೇರೆ ಆತ್ಮನಿಂದ ಬೇರೆ ಆಗ್ತಕ್ಕಂಥ ಮರಣ ಸಮಯ ಸಂಭವಿಸೋದಿಲ್ವೋ? ಸಂಭವಿಸ್ತದೆ. ಅದನ್ನ ಹಿಡಿದಿಟ್ಕೊಳ್ಳೋದು ನನ್ನ ಕೈನಲ್ಲಿ ಇದೆಯೇನು? ಇಲ್ಲ. ಆದ್ರಿಂದ ಏನಾಗುತ್ತೆ, ಯಾವುದು ತನ್ನದ ಅಲ್ಲ ಅದನ್ನ ತನ್ನದು ಅಂತ ಭಾವನೆ ಮಾಡ್ತಕ್ಕಂಥ ಭಾವಕ್ಕೇನೆ ಶಾಸ್ತ್ರದಲ್ಲಿ ಮಿಥ್ಯಾತ್ವ ಅಥವಾ ಮಿಥ್ಯಾದರ್ಶನ ಅಥವಾ ತಪ್ಪು ನಂಬಿಕೆ ಅಂತ ಹೇಳಿದರು. ಈ ತನ್ನದಲ್ಲದ ರಾಗಾದಿ ಮತ್ತು ಶರೀರಾದಿಗಳಲ್ಲಿ ಇದು ಮೇನ್ ಸ್ವಿಚ್ ಇದ್ದಾಗೆ. ಈ ಶರೀರ ಹೇಗಿದ್ದಾಗ ಮೇನ್ ಸ್ವಿಚ್ ಇದ್ದಾಗೆ. ಈಗ ನಿಮ್ಮ ಮನೆಯಲ್ಲಿ ಒಂದು 25 ರೂಮ್ ಇದೆ ಅಂತ ಇಟ್ಕೊಳ್ಳೋಣ. ರೂಮ್ ನಲ್ಲಿ ಲೈಟ್ ಆರಿಸ್ಬೇಕು, ಎಲ್ಲಾ ಕಡೆನೂ ಲೈಟ್ ಹಚ್ಬಿಟ್ಟಿದ್ದಾರೆ, ಎಲ್ಲಾ ರೂಮ್ಗೂ ಹೋಗಿ ಆರಿಸ್ತಾ ಬರ್ಬೇಕು ತಾನೆ. ಇದನ್ನ ಡಿಸ್ಕನೆಕ್ಟ್ ಮಾಡ್ಬಿಟ್ರೆ, ಮೇನ್ ಸ್ವಿಚ್ ತೆಗೆದ್ಬಿಟ್ರೆ ಎಲ್ಲ ಹೊರಟೋಗ್ತವೆ ಆಟೋಮೆಟಿಕ್ ಆಗಿ. ಈ ಪಂಚೇಂದ್ರಿಯ ಶರೀರದ ಮಾಧ್ಯಮದಿಂದಲೇ ಕಣ್ಣಿಗೆ ಬೇಕು ಬಣ್ಣ ಅಂದ, ಮೂಗಿಗೆ ಬೇಕು ಸುವಾಸನೆ, ಮತ್ತೆ ಪಂಚೇಂದ್ರಿಯ ಅಂಗಗಳಿಗೆ ಏನೇನು ಬೇಕು ನಮ್ಗೆಲ್ಲ ಜೀವನದಲ್ಲಿ ಅನುಭವ ಇರ್ತಕ್ಕಂಥದ್ದೇ. ಅಂದ್ರೆ ಅವುಗಳಿಗೆ ಸಂಬಂಧಪಟ್ಟಾಗ ಇಡೀ ವಿಶ್ವದ ಸಮಸ್ತ ವಸ್ತುಗಳಿವೆ ಈ ಪಂಚೇಂದ್ರಿಯಕ್ಕೆ ಸಂಬಂಧಪಟ್ಟಾಗ. ಎಲ್ಲಿ ತನಕ ಈ ಶರೀರದಲ್ಲಿ ಅಹಂಬುದ್ಧಿ ತಂದು ಅಂತ ಇರುತ್ತೆ, ಅಲ್ಲಿ ತನಕ ನಾನು ಫಾರಿನ್ಗೆ ಹೋಗ್ಬೇಕು, ಲಂಡನ್ಗೆ ಹೋಗ್ಬೇಕು, ಅಮೆರಿಕಾಗೆ ಹೋಗ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು, ಈ ಭಾವನೆ ಬರದೆ ವಿಧಿನೇ ಇಲ್ಲ ಜೀವಕ್ಕೆ. ಯಾಕೆ? ಪಂಚೇಂದ್ರಿಯ ವಿಷಯ ಭೋಗಕ್ಕೆ ಸಂಬಂಧಪಟ್ಟ ವಸ್ತುಗಳು ವಿಫಲವಾಗಿ ಎಲ್ಲೆಲ್ಲಿ ಹೇರಳವಾಗಿ ದೊರೀತವೆ, ಅಲ್ಲಿ ಹೋಗ್ಬೇಕು, ನೋಡ್ಬೇಕು, ಇಟ್ಕೋಬೇಕು, ಹಿಡಿಬೇಕು, ತಂದು ಮಾಡ್ಕೋಬೇಕು, ಈ ಭಾವ ಉತ್ಪನ್ನವಾಗುತ್ತೋ ಆಗೋದಿಲ್ವೋ? ಅದರ ಸಂಬಂಧ ರಾಗ ದ್ವೇಷಗಳ ಜ್ವಾಲೆ ಅಂತರಂಗದಲ್ಲಿ ಹೇಳ್ತದೆ. ಆ ರಾಗ ದ್ವೇಷವೇ ದುಃಖಕ್ಕೆ ಕಾರಣ ಇದೆ, ಅದೇ ವಾಸ್ತವಿಕವಾಗಿ ಸಂಸಾರ. ಆದ್ರಿಂದ ಈ ಮೈನ್ ಸ್ವಿಚ್ ನಾವು ಆಫ್ ಮಾಡ್ಬಿಟ್ರೆ, ಅಂದ್ರೆ ಈ ಶರೀರಾದಿಗಳು
ನಾನಲ್ಲ, ನಾನು ದರ್ಶನ ಜ್ಞಾನ ಚಾರಿತ್ರ ಸ್ವರೂಪಿ ಆತ್ಮ ಅಂದ್ಮೇಲೆ ಸಂಯೋಗದಲ್ಲಿರೋ ಶರೀರವೇ ತಾನಲ್ಲ ಅಂತ ಭಾವನೆ ಮಾಡೋ ಜೀವಕ್ಕೆ ಪರದ್ರವ್ಯಗಳಲ್ಲಿ ತಂದು ಅಂತಕ್ಕಂತಹ ಭಾವ ಇಲ್ಲಿ ಉತ್ಪನ್ನವಾಗುತ್ತೆ. ಭಲೆ ರಾಗದಲ್ಲಿ ಎಷ್ಟು ರಾಗಾಂಶ ಉಳ್ಕೊಂಡಿದ್ಯೋ ಆ ರಾಗಕ್ಕೆ ತಕ್ಕಂಗೆ ಶ್ರಾವಕನಾಗಿದ್ರೆ ಶ್ರಾವಕ ದಶೆಯ ಆಚಾರ ವಿಚಾರಗಳು ನಡೀತವೆ, ಮುನಿ ದಶೆ ಇದ್ರೆ ಮುನಿ ದಶೆಗೆ ಸಂಬಂಧಪಟ್ಟಂತ ಆಚಾರ ವಿಚಾರಗಳು ಆಗ್ತವೆ. ಆದ್ರೆ ಶ್ರದ್ಧಾದಲ್ಲಿ ಇದು ಯಾವುದು ತನ್ನದು ಈ ಪ್ರಕಾರದ ಶ್ರದ್ಧೆ ಸಮ್ಯಕ್ ದೃಷ್ಟಿಗೆ ಇರೋದಿಲ್ಲ. ಆದ್ರಿಂದ ಸಂಸಾರಕ್ಕೆ ಮೂಲ ಕಾರಣ ಆಚಾರ್ಯರು ಏನ್ ಹೇಳ್ತಾರೆ, ರಾಗಾದಿಗಳು ಮತ್ತು ಶರೀರಾದಿಗಳು ವಾಸ್ತವಿಕವಾಗಿ ತಾನಲ್ಲದಿದ್ದರೂ ಅದರಲ್ಲಿ ಕರ್ಮದ ಮುಖಾಂತರ ಮಾಡಲ್ಪಟ್ಟ ನಾನಾ ಪ್ರಕಾರದ ಭಾವಗಳೊಂದಿಗೆ ಸಂಯುಕ್ತನಾಗಿಲ್ಲವಾದರೂ ಈ ಆತ್ಮ ಕರ್ಮದ ಮುಖಾಂತರ ಏನೇನು ನಾನಾ ಪ್ರಕಾರದ ಅವಸ್ಥೆಗಳು ಭಾವಗಳು ಉತ್ಪನ್ನವಾಗ್ತವೆ, ಅವುಗಳಿಂದ ಈ ಆತ್ಮ ಸಂಯುಕ್ತನಾಗಿ ಇಲ್ಲದಿದ್ದರೂ ಕೂಡ ಅಜ್ಞಾನಿ ಜೀವಗಳಿಗೆ ತಮ್ಮ ಅಜ್ಞಾನದಿಂದ ಆತ್ಮನು ಕರ್ಮಜನಿತ ಭಾವಗಳೊಂದಿಗೆ ಸಂಯುಕ್ತನಾಗಿರುವಂತೆ ಪ್ರತಿಭಾಸಿತವಾಗುತ್ತದೆ. ಅಜ್ಞಾನಿ ಜೀವಗಳಿಗೆ ಏನನ್ಸುತ್ತೆ, ಈ ಕರ್ಮಕೃತ ಭಾವಗಳೊಂದಿಗೆ ತಾನೇ ಇದಾನೆ ಹೀಗೆ ಅನ್ಸುತ್ತೆ. ಈಗ ಉದಾಹರಣೆಗೆ, ಈಗ ಟಿವಿ ಇದೆ, ಫಿಲಮ್ ಇದೆ, ನೋಡ್ತೀವಲ್ಲ, ನೋಡಿದಾಗ ಅಲ್ಲಿ ಬೇಕಾದಷ್ಟು ಕಥೆ ಸಿನಿಮಾ ಕಥೆ ನಡೆಯುತ್ತಲ್ಲ, ಹಂಗ್ ನಡೆಯುವಾಗ ಆ ಟಿವಿನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿದಾರಲ್ಲ, ಅವ್ರು ಮಾತಾಡ್ತಾರೆ, ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ನೋಡಿದ್ವಿ ತಾನೆ ಟಿವಿನಲ್ಲಿ. ನಿಜವಾಗಿ ಅಲ್ಲಿ ಮಾತುಕತೆ ಎಲ್ಲ ಅವ್ರು ಆಡ್ತಿದಾರ ತಾನೆ? ಅವು ಆಕೃತಿಗಳು ಓಡಾಡ್ತಾವಲ್ಲ, ಮನುಷ್ಯ ಆಕೃತಿಗಳು, ಆ ವಾಸ್ತವಿಕವಾಗಿ ಮಾತಾಡ್ತಿವೆ ತಾನೆ? ಏನ್ ಬ್ರಹ್ಮನವ್ರೆ? ಇಲ್ಲ, ಅದಕ್ಕೆ ಸರಿಯಾಗಿ ಸೌಂಡ್ ಅಡ್ಜಸ್ಟ್ಮೆಂಟ್ ಇದೆ. ಆ ಬಾಯಿ ಕುಣಿಸಿದ್ರೆ ಅದಕ್ಕೆ ತಕ್ಕಂಗೆ ಶಬ್ದವು ಹೊರಡುತ್ತದೆ. ಅದು ಎಷ್ಟರ ಮಟ್ಟಕ್ಕೆ ಒಂದಕ್ಕೊಂದಕ್ಕೆ ಸುಮೇಳ ಇದೆ ಅಂತ ಹೇಳಿದ್ರೆ ಆಕ್ಚುಯಲ್ ಆಗಿ ಅವ್ರು ಮಾತಾಡ್ತಿದ್ದಾರೆ ಅನ್ನೋ ಅಂತ ಅನ್ಸುತ್ತೆ. ಹೌದ್ ತಾನೆ? ಆಕ್ಚುಯಲ್ ಆಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ, ವಾಸ್ತವಿಕವಾಗಿ ಬರೀ ನೆರಳು ಮಾತ್ರ. ಸೌಂಡ್ ಸಿಸ್ಟಮೇ ಬೇರೆ ಇದೆ. ಸೈಲೆಂಟ್ ಮೂವೀಸ್ ನಲ್ಲಿ ಹೋದಾಗ ಬರೀ ಸುಮ್ಮನೆ ಗೊಂಬೆಗಳು ಓಡಾಡುತ್ತೇವಲ್ಲ, ಶಬ್ದವೂ ಕಾಣಲ್ಲ, ಏನೂ ಇಲ್ಲ. ಇದನ್ನ ಟ್ಯೂನ್ ಸೌಂಡ್ ಇದು ಕೊಟ್ಟಾಗ ಮಾತ್ರ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಬಂದ್ರೆ ಮಾತ್ರ ಮಾತಾಡ್ತಿದ್ದಾರೆ, ಬಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ವಾಸ್ತವಿಕವಾಗಿ ಅವೆರಡಕ್ಕೂ ಯಾವ ಸಂಬಂಧವೂ ಕೂಡ ಇಲ್ಲ. ಅಲ್ಲಿ ಟಿವಿನಲ್ಲಿ ಕೊಲೆ ಮಾಡ್ತಾರಲ್ಲ, ಒಬ್ರು ನಗ್ತಾರೆ, ಇನ್ನೊಬ್ರು ಅಳ್ತಾರೆ, ಅಳ್ತಾ ಇದ್ದಾರೆ ತಾನೆ? ಅವ್ರಿಗೆ ಆ ಭಾವ ಆಗುತ್ತೇನು? ಅದ್ರ ಪಾಡಿಗೆ ನೆರಳು ಆ ಪ್ರಕಾರದ ಛಾಯೆ ಇದಾಗ್ತದೆ. ನಿಜವಾಗ ಅಳೋರು ನಗೋರು ಯಾರು? ನೋಡ್ತಾ ಇರೋದು ನಮ್ಮ ಮನೆ ಬರ ನೋಡ್ರಿ, ಅದು ಜಡ ವಸ್ತು, ಅದ್ರ ಪಾಡಿಗೆ ಹೀಗೆ ಹಾಗೆ ಓಡಾಡ್ತದೆ. ಇದು ಶಬ್ದ, ಶಬ್ದ ಹೊರಡ್ತಿರ್ತದೆ. ನಾವು ಅಯ್ಯೋ ಸತ್ತ, ಅಯ್ಯೋ ಎದ್ದ, ಅಯ್ಯೋ ಬಿದ್ದ ಅಂತ ಹೇಳಿ ಅಂತರಂಗದಲ್ಲಿ ಭಾವ ಮಲಿನತೆಯನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ. ಆದ್ರೆ ಯಾತಕ್ಕೆ ಹೇಳಕ್ ಬಂದೆ, ವಾಸ್ತವಿಕವಾಗಿ ಶಬ್ದಕ್ಕೂ ಛಾಯೆಗೂ ಎಲ್ಲ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಇದೆ. ಅದು ಒಂದಕ್ಕೊಂದಕ್ಕೆ ಏನೂ ಸಂಬಂಧ ಇಲ್ಲ. ಆದ್ರೂ ಕೂಡ ನಮಗೆ ನೋಡುವಾಗ ಎಫೆಕ್ಟ್ ಆಕ್ಚುಯಲ್ ಆಗಿ ಆಗ್ತಾ ಇದೆಯೇನೋ, ಹೀಗೆ ಪ್ರತಿಭಾಸ ಆಗುತ್ತೋ ಆಗೋದಿಲ್ಲ. ಹಾಗೆ ಈ ಜೀವ ಸ್ವಯಂ ಅನಾದಿ ಅನಂತ ಶುದ್ಧ ಪವಿತ್ರ ಪರಮಾತ್ಮ ವಸ್ತು ಇದ್ರೂ ಕೂಡ ಸ್ವಭಾವದಿಂದ ತನ್ನದಲ್ಲದೇ ಇರತಕ್ಕಂತ ಶರೀರಾದಿಗಳಲ್ಲಿ ಸಂಯೋಗಗಳಲ್ಲಿ ತಾನು 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 ಹೀಗೆ ಪ್ರತಿಭಾಸ ಆಗ್ತಾ ಇದೆ. ಆ ಪ್ರತಿಭಾಸ ಆಗ್ತಾ ಇರೋದ್ರಿಂದ ರಾಗದ್ವೇಷಗಳ ಜ್ವಾಲೆ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಸ್ತ್ರೀ, ನಾನು ಪುರುಷ, ನಾನು ಸಾಹುಕಾರ, ನಾನು ನಿರೋಗಿ, ನಾನು ರೋಗಿ, ಈ ಪ್ರಕಾರ ಬಹಿರಂಗ ಸಂಯುಕ್ತ ಅವಸ್ಥೆಯನ್ನ ಸ್ವಯಂ ತಾನಿಲ್ಲದೇ ಇದ್ರು ತಾನಾಗಿ ಭಾವನೆ ಮಾಡಿ, ಅಜ್ಞಾನಿಗೆ ತನ್ನ ಅಜ್ಞಾನವಿದ್ದ ಹಾಗೆ ಭಾಸ ಆಗ್ತದೆ. ಆ ಭಾಸ ಆಗತಕ್ಕಂಥದ್ದೇ ಸಂಸಾರಕ್ಕೆ ಮೂಲ ಬೀಜ ಇದು ಹೇಳ್ತಾರೆ. ಏನು? ಈ ಆತ್ಮನು ಕರ್ಮದ ಮುಖಾಂತರ ಮಾಡಲ್ಪಟ್ಟ ನಾನಾ ಪ್ರಕಾರದ ಭಾವಗಳೊಂದಿಗೆ ಸಂಯುಕ್ತನಾಗಿಲ್ಲವಾದರೂ ಅಜ್ಞಾನಿ ಜೀವಗಳಿಗೆ ತಮ್ಮ ಅಜ್ಞಾನದಿಂದ ಆತ್ಮನು ಕರ್ಮಜನಿತ ಭಾವಗಳೊಂದಿಗೆ ಸಂಯುಕ್ತನಾಗಿ ಇರುವಂತೆ ಪ್ರತಿಭಾಸವಾಗುತ್ತದೆ. ಭಾವಾರ್ಥ ಮೊದಲೇ ಹೀಗೆ ಹೇಳಿದ್ದಾಗಿದೆ. ಏನೆಂದರೆ ಪುದ್ಗಲ ಕರ್ಮದ ಕಾರಣೀಭೂತವು ರಾಗಾದಿ ಭಾವವಾಗಿದೆ ಮತ್ತು ರಾಗಾದಿ ಭಾವದ ಕಾರಣವು
ಪುದ್ಗಲ ಕರ್ಮವೆಂದು ನಿಮಿತ್ತ ಕಥನ. ತನ್ನ ನಿಜ ಸ್ವರೂಪವನ್ನು ಮರೆತು ದೃಷ್ಟಿ ಪರದ ಕಡೆ ಹೋದಾಗ, ಕರ್ಮೋದಯ ಆದಾಗ ಏನ್ ಹುಟ್ಟುತ್ತೆ ಜೀವದಲ್ಲಿ? ರಾಗಾದಿ ಭಾವ ಹುಟ್ಟುತ್ತೆ. ಈ ರಾಗಾದಿ ಭಾವ ಹುಟ್ಟಿದ ಮೇಲೆ ಆ ರಾಗಾದಿ ಭಾವಕ್ಕನುಸರಿಸಿ ಹೊಸ ಕರ್ಮದ ಬಂಧ ಆಗ್ತದೆ. ನೋಡ್ರಿ, ಎರಡು ಇದೆ ಸೈಮಲ್ಟೇನಿಯಸ್. ಪೂರ್ವಕೃತ ಕರ್ಮಗಳ ಉದಯ ಆಗ್ತದೆ. ತನ್ನ ಸ್ವಭಾವದಲ್ಲೇ ನಿಂತ್ರೆ ಕರ್ಮದ ಉದಯ ಹೊರಟೋಗಿ ನಿರ್ಜರೆ ಆಗೋಗ್ತದೆ. ಆದ್ರೆ ಜೀವ ತನ್ನ ಸ್ವಭಾವದಲ್ಲಿ ನಿಲ್ಲುವಷ್ಟು ಪುರುಷಾರ್ಥ ಒಳಗಡೆ ಇಲ್ಲ. ಅದರಿಂದ ಏನಾಗುತ್ತೆ, ಯಾವ ಪುದ್ಗಲ ದ್ರವ್ಯ ಮ್ಯಾಟರ್ ಇದೆ ಅದರ ಕಡೆ ತನ್ನ ಲಕ್ಷ್ಯವನ್ನ ಹರಿಸ್ತಾನೆ, ಆಗ ಅದರ ಸಂಬಂಧಿ ರಾಗಾದಿ ಪರಿಣಾಮಗಳು ಒಳಗಡೆ ಹುಟ್ಟುತ್ತವೆ. ಆಕ್ಚುಲ್ ಆಗಿ ಯಾವಾಗ ರಾಗಾದಿ ಪರಿಣಾಮ ಹುಟ್ಟಿತು, ಆ ರಾಗಾದಿ ಪರಿಣಾಮದ ಜಿಡ್ಡನ್ನು ಹೊಂದಿ ಹೊಸ ಕರ್ಮಗಳ ಬಂಧ ಜೀವಕ್ಕಾಗ್ತದೆ. ಅಂದ್ರೆ ಪುದ್ಗಲ ಕರ್ಮಕ್ಕೂ ರಾಗಾದಿ ಭಾವಕ್ಕೂ ಒಂದಕ್ಕೆ ಮತ್ತೊಂದಕ್ಕೆ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ. ಆದ್ರೆ ವಾಸ್ತವಿಕವಾದ ಅವೆರಡು ಪರಿಣಾಮಗಳು ತಮ್ಮ ತಮ್ಮ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲಿ ಅದರದರ ವ್ಯಾಪ್ತಿಯಲ್ಲೇ ಆಗುತ್ತೆ ವಿನಃ ರಾಗಾದಿ ಪರಿಣಾಮಗಳು ಕರ್ಮದ ವ್ಯಾಪ್ತಿಯಲ್ಲಾಗಲಿ ಕರ್ಮವು ರಾಗಾದಿ ಪರಿಣಾಮಗಳ ವ್ಯಾಪ್ತಿಯಲ್ಲಾಗಲಿ ಆಗುವುದಿಲ್ಲ. ಇಲ್ಲೇನ್ ಹೇಳ್ತಾರೆ, ಏನೆಂದರೆ ಪುದ್ಗಲ ಕರ್ಮದ ಕಾರಣೀಭೂತವು ರಾಗಾದಿ ಭಾವವಾಗಿದೆ ಮತ್ತು ರಾಗಾದಿ ಭಾವದ ಕಾರಣವು ಪುದ್ಗಲ ಕರ್ಮವೆಂದು ಮೊದಲೇ ಹೇಳಿದ್ದಾಗಿದೆ. ಆದ್ದರಿಂದ ಈ ಆತ್ಮನು ನಿಜ ಸ್ವಭಾವದ ಅಪೇಕ್ಷೆಯಿಂದ, ಯಾವ ಸ್ವಭಾವದ ಅಪೇಕ್ಷೆಯಿಂದ? ನಿಜ ಸ್ವಭಾವದ ಅಪೇಕ್ಷೆಯಿಂದ ಕರ್ಮಜನಿತ ನಾನಾ ಪ್ರಕಾರದ ಭಾವಗಳಿಂದ ಪ್ರತ್ಯೇಕ ಚೈತನ್ಯ ಮಾತ್ರ ವಸ್ತು ಮಾತ್ರವೇ ಆಗಿದ್ದಾನೆ. ಹೀಗಿದ್ರೂ ಕೂಡ ಸಂಯೋಗದಲ್ಲಿ ಪರ್ಯಾಯದಲ್ಲಿ ಈ ಪ್ರಕಾರ ಇದ್ರೂ ಕೂಡ ತನ್ನ ನಿಜ ಸ್ವಭಾವದಿಂದ ಆತ್ಮ ಹೇಗಿದ್ದಾನೆ? ಇವುಗಳೆಲ್ಲದರಿಗಿಂತ ಪ್ರತ್ಯೇಕವಾಗಿದ್ದಾನೆ. ಸಾಮಾನ್ಯ ಜನಕ್ಕೆ ಅನ್ಸ್ಬೋದು, ಅದ್ಹೆಂಗ್ ಸಾಧ್ಯ? ಇಷ್ಟೆಲ್ಲ ಇದ್ದು ಕೂಡ ಅದ್ಯಾಗ ಅವ್ರು ಬೇರೆ ಇರೋಕ್ ಸಾಧ್ಯ? ಹೀಗೆ ಭಾವನೆ ಬರಬಹುದು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಏನು? ಯಾವ ಪ್ರಕಾರ ಕೆಂಪು ಹೂವಿನ ನಿಮಿತ್ತವನ್ನು ಹೊಂದಿ, ಯಾವುದರ ನಿಮಿತ್ತವನ್ನು ಹೊಂದಿ? ಕೆಂಪು ಹೂವಿನ ನಿಮಿತ್ತವನ್ನು ಹೊಂದಿ ಸ್ಫಟಿಕವು ಕೆಂಪು ಬಣ್ಣ ರೂಪವಾಗಿ ಪರಿಣಮನ ಮಾಡುತ್ತದೆ. ಅಂದ್ರೆ ಸ್ಫಟಿಕದ ಬಿಂಬದ ಹಿಂದೆ ಒಂದು ಕೆಂಪನ ವಸ್ತ್ರನೋ ಪುಷ್ಪನೋ ಇಟ್ರೆ ಇಡೀ ಸ್ಫಟಿಕ ಕೆಂಪಿನಿಂದ ಆವೃತವಾದಂತೆ ಕಂಡು ಬರ್ತದೆ. ಆದರೆ ಆ ಕೆಂಪು ಬಣ್ಣವು ಸ್ಫಟಿಕದ ನಿಜ ಭಾವವಲ್ಲ. ನೋಡಕ ಸ್ಫಟಿಕದ ಮುಖಾಂತರವೇ ಕಾಣಿಸ್ತಿದೆ ಕೆಂಪು, ಕಾಣಿಸ್ತಿರೂ ಕೂಡ ಸ್ಫಟಿಕದ ನಿಜ ಭಾವ ಕೆಂಪಲ್ಲ. ಸ್ಫಟಿಕವಂತೂ ಸ್ವಚ್ಛತಾ ರೂಪ ತನ್ನ ಬಿಳಿ ಬಣ್ಣದಿಂದಲೇ ವಿರಾಜಮಾನವಾಗಿದೆ. ಯಾವ ಕೆಂಪು ಬಣ್ಣವಿದೆ ಅದು ಸ್ವರೂಪದಲ್ಲಿ ಅಂದ್ರೆ ಸ್ಫಟಿಕದಲ್ಲಿ ಪ್ರವೇಶ ಮಾಡದೆಯೇ ಮೇಲೆ ಮೇಲೆ ಮಾತ್ರ ನೋಟಕ್ಕೆ ಪ್ರಕಾಶಿಸಲ್ಪಡುತ್ತದೆ. ಯಾವ ಕೆಂಪು ಬಣ್ಣ ಇದೆ ಸ್ಫಟಿಕದ ದ್ರವ್ಯವನ್ನ ಅದು ಪ್ರವೇಶ ಮಾಡೇ ಇಲ್ಲ. ದ್ರವ್ಯದಲ್ಲಿ ಸ್ಫಟಿಕ ದ್ರವ್ಯ ಸ್ವಯಂ ಶುದ್ಧವೇ ಇದೆ, ಆದ್ರೂ ಕೂಡ ಮೇಲೆ ನೋಡಕ್ಕೆ ಕಾಣಿಸ್ತಿದೆ ಕೆಂಪು ರೂಪದಲ್ಲಿ. ಯಾಕೆ? ಅದರ ಸಂಯೋಗ ಇರೋದ್ರಿಂದ. ಯಾವ್ದ್ರ ಸಂಯೋಗ? ಕೆಂಪು ಬಣ್ಣದ ಸಂಯೋಗ ಇರೋದ್ರಿಂದ. ಕೆಂಪು ಬಣ್ಣದ ಸಂಯೋಗದಿಂದ ನೋಡೋಕೆ ಅದು ಕೆಂಪಿನಂತೆ ಕಂಡ್ರೂ ಕೂಡ ಆ ಕೆಂಪು ಬಣ್ಣ ಸ್ಫಟಿಕದಲ್ಲಿ ಪ್ರವೇಶ ಮಾಡಿದೆಯೇನು? ವಾಸ್ತವಿಕವಾಗಿ ಮಾಡಿಲ್ಲ. ಹೇಗೆಂದರೆ ರತ್ನ ಪರೀಕ್ಷಕ ಅಂದ್ರೆ ರತ್ನವನ್ನ ಪರೀಕ್ಷೆ ಮಾಡ್ತಕ್ಕಂತಹ ರತ್ನ ಪಡಿ ವ್ಯಾಪಾರಿ, ರತ್ನ ಪರೀಕ್ಷಕ ಒಡವೆ ವ್ಯಾಪಾರಿಗಂತೂ ಹೇಗಿದೆಯೋ ಹಾಗೆ ತಿಳಿಯುತ್ತಾನೆ. ಅದು ನೋಡಿದ್ಮೇಲೆ ಕೆಂಪನ್ನ ಅವನು ಸ್ಫಟಿಕದ್ದು ಅಂತ ತಿಳ್ಕೊಳ್ಳೋದಿಲ್ಲ. ಸ್ಫಟಿಕದ ಲಕ್ಷಣ ಅವನಿಗೆ ಗೊತ್ತು, ಅದ್ರ ನಿಜವಾಗಿ ಹೇಗಿದೆ ಹಾಗೆ ತಿಳಿತಾನೆ. ಆದರೆ ಪರೀಕ್ಷಾ ಜ್ಞಾನವಿಲ್ಲದವನಿಗೆ ಅಂದ್ರೆ ಅಪರೀಕ್ಷಕನಿಗೆ ವಾಸ್ತವಿಕವಾಗಿ ಸತ್ಯ ಸ್ವರೂಪದಿಂದ ಆ ಸ್ಫಟಿಕಮಣಿಯೇ ರಕ್ತಮಣಿಯಂತೆ ಕೆಂಪು ಬಣ್ಣ ಸ್ವರೂಪದ್ದಾಗಿದೆ ಎಂದು ತಿಳಿದುಕೊಳ್ಳುವನು. ಅಂದ್ರೆ ಆ ಪರೀಕ್ಷಕ ಬುದ್ಧಿ ಯಾವನಿಗಿರೋದಿಲ್ಲ. ಸ್ಫಟಿಕದ ಸ್ವರೂಪ, ಕೆಂಪು ಬಣ್ಣದ ಸ್ವರೂಪ ಯಾವನಿಗೆ ಗೊತ್ತಿರೋದಿಲ್ಲ, ಅವನೇನ್ ತಿಳ್ಕೊತಾನೆ? ಈ ಸ್ಫಟಿಕವೇ ಕೆಂಪು ಬಣ್ಣವಾಗಿದೆ ಅಂತ ತಿಳ್ಕೊತಾನೆ. ಅದೇ ರೀತಿ ಕರ್ಮ ನಿಮಿತ್ತದಿಂದ ಆತ್ಮ ರಾಗಾದಿ ರೂಪ ಪರಿಣಮನ ಮಾಡುತ್ತಾನೆ. ಈ ಕರ್ಮಗಳ ನಿಮಿತ್ತ ನಾವೇ ಸ್ವಯಂಕೃತ ಅಪರಾಧದಿಂದ ನಾವೇನು ಕರ್ಮಗಳನ್ನ ಬಂಧಿಸ್ಕೊಂಡಿದ್ದೇವೆ ಅವುಗಳ ನಿಮಿತ್ತವನ್ನು ಹೊಂದಿ ನಮ್ಮ ದೃಷ್ಟಿ ಅವುಗಳ ಕಡೆ ಹೋದಾಗ ಅಂತ ಹೇಳುವುದೇನು, 24 ಗಂಟೆ ಅವುಗಳ ಕಡೆಗೆ ಹೋಗ್ತಿದೆ. ಸೊ ಹೋದಾಗ ಜೀವಕ್ಕೆ ಏನಾಗ್ತಿದೆ? ರಾಗಾದಿ ಪರಿಣಾಮಗಳು ಆಗತ್ತಿದೆ, ಮಾಡುತ್ತಾನೆ. ಆ ರಾಗಾದಿಯು ಆತ್ಮನ ನಿಜ ಭಾವವಲ್ಲ. ಈ ರಾಗಾದಿ ಪರಿಣಾಮಗಳು ಏನಾಗ್ತದೆ ಅದು ಆತ್ಮನ ಒರಿಜಿನಲ್ ಕ್ವಾಲಿಟಿ ಅಲ್ಲ. ಆತ್ಮನಾದರೂ ತನ್ನ ಸ್ವಚ್ಛತಾರೂಪ ಚೈತನ್ಯ ಗುಣದಲ್ಲಿ ವಿರಾಜಮಾನನಾಗಿದ್ದಾನೆ. ಹೇಗೆ
ಕೆಂಪು ಬಣ್ಣದ ಸಂಯೋಗದಿಂದ ಸ್ಫಟಿಕ ನೋಡೋಕೆ ಹೊರಗಡೆ ಕೆಂಪಾಗಿ ಕಾಣುತ್ತಿದ್ರು, ಸ್ವಯಂ ಸ್ಫಟಿಕ ಹೇಗೆ ಶುದ್ಧವಾಗಿದೆಯೋ ಹಾಗೇ ಇದೆ. ಹಾಗೆ ಈ ಜೀವ ಕರ್ಮಾದಿಗಳ ನಿಮಿತ್ತವನ್ನು ಹೊಂದಿ ಅವಸ್ಥಾದಲ್ಲಿ ರಾಗಾದಿ ರೂಪವಾಗಿ ಪರಿಣಮನ ಆಗುತ್ತಿದ್ರು ಕೂಡ ಸ್ವದ್ರವ್ಯದ ಶಕ್ತಿರೂಪ ದ್ರವ್ಯದ ಅಪೇಕ್ಷೆಯಿಂದ ನೋಡಿದ್ರೆ ಆತ್ಮ ಪರಮಾತ್ಮ ಸ್ವಭಾವದಿಂದ ಶಾಂತವಾಗಿ ವಿರಾಜಮಾನವಾಗಿ ಒಳಗಡೆ ಇದ್ದಾನೆ. ಯಾವ ರಾಗಾದಿಗಳಿವೆ ಅವಾದರೋ ಸ್ವರೂಪದಲ್ಲಿ ಪ್ರವೇಶ ಮಾಡದೆಯೇ ಮೇಲೆ ಮೇಲೆ ನೋಟಕ್ಕೆ ಪ್ರಕಾಶಿಸಲ್ಪಡುತ್ತದೆ. ಯಾವ ರಾಗಾದಿಗಳಿವೆ ಅವು ಸ್ವರೂಪದಲ್ಲಿ ಪ್ರವೇಶ ಮಾಡಲ್ವಂತೆ, ಮೇಲೆ ಮೇಲೆ ನೋಟಕ್ಕೆ ಪ್ರಕಾಶಿಸಲ್ಪಡುತ್ತದೆ. ಹೇಗೆ ಬಣ್ಣ ನೋಡಕ್ಕೆ ಸ್ಫಟಿಕವನ್ನು ಕೆಂಪು ಬಣ್ಣವನ್ನಾಗಿ ಮಾಡಿದೆ, ಆದ್ರೆ ಸ್ಫಟಿಕದ ದ್ರವ್ಯದಲ್ಲಿ ಪ್ರವೇಶ ಮಾಡಿದೆಯೇನದು ಇಲ್ಲ. ಹಾಗೆ ಶಕ್ತಿ ರೂಪ ದ್ರವ್ಯದಲ್ಲಿ ಈಗಲೂ ಕೂಡ ನಿಮ್ಮ ಆತ್ಮ ಏನು ಹೊರಗ ಅಂತರಂಗದಲ್ಲಿ ವಿರಾಜಮಾನ ಸ್ವಭಾವದ ಶುದ್ಧ ಚೈತನ್ಯ ಆತ್ಮವಸ್ತು ಇದೆ. ಆ ಶಕ್ತಿ ರೂಪ ವಸ್ತುವಿನಲ್ಲಿ ರಾಗಾದಿ ಪರಿಣಾಮಗಳ ಪ್ರವೇಶ ಇಲ್ಲ. ಹಾಗಾದ್ರೆ ರಾಗಾದಿ ಪರಿಣಾಮಗಳ ಪ್ರವೇಶ ಎಲ್ಲಿದೆ? ಪರ್ಯಾಯದಲ್ಲಿದೆ. ಶಾಬಾಸ್, ಅಷ್ಟು ಜ್ಞಾನ ಆದ್ರೆ ನಮ್ಗೆ ಬೇಕಾದಷ್ಟು ಸಂತೋಷ ಆಗುತ್ತೆ. ಪರ್ಯಾಯದಲ್ಲಿದೆ ಅಷ್ಟೇ, ಪರ್ಯಾಯದ ದೋಷದಿಂದಿದೆ ಅಷ್ಟೇ. ಆ ಪರ್ಯಾಯದ ಆಯುಷ್ ಎಷ್ಟು? ಒಂದು ಸಮಯ ಮಾತ್ರ. ಮುಂದಕ್ಕೆ ಸಮಯ ಆ ಪರ್ಯಾಯ ಇರೋದೇ ಇಲ್ಲ. ಅನಾದಿ ಕಾಲದಿಂದ ಅನಂತಾನಂತ ಪರ್ಯಾಯ ಕಳೆದೋಗಿರ್ಬೋದು, ಅವೆಲ್ಲ ಮುಗಿದೋಗಿವೆ. ಆದ್ರೆ ಈ ಸಮಯದಲ್ಲಿ ಪರ್ಯಾಯದಲ್ಲಿ ಏನ್ ದೋಷ ಇದೆ ಅಷ್ಟರಲ್ಲೇ ದೋಷ ಇರೋದು ಅಷ್ಟೇ ವಾಸ್ತವಿಕವಾಗಿ ನೋಡಿದ್ರೆ. ಆದ್ರಿಂದ ನಮ್ಮ ಪರ್ಯಾಯವನ್ನು ಶುದ್ಧ ಮಾಡ್ಕೋಬೇಕಾದ್ರೆ ಎಷ್ಟು ಸಮಯ ಬೇಕು? ಒಂದು ಸಮಯ. ಅನಾದಿ ಕಾಲದಿಂದ ಅಶುದ್ಧವಾಗಿದೆ ಆತ್ಮ, ಶುದ್ಧ ಮಾಡ್ಕೋಬೇಕಾದ್ರೆ ಒಂದೇ ಸಮಯ ಸಾಕ. ಸ್ವಭಾವದ ಕಡೆಗೆ ಲಕ್ಷ್ಯ ಹೋಗಲಿ, ಆ ಸಮಯ ಪರ್ಯಾಯ ಶುದ್ಧವಾಗುತ್ತೆ. ನಾನು ಅನಾದಿ ಕಾಲದಿಂದ ಅನಂತ ಪಾಪ ಮಾಡ್ಬಿಟ್ಟಿದ್ದೇನಪ್ಪ, ಮಾಡಬಾರ್ದ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ದೇನೆ, ನನ್ಗೆ ಯಾರಪ್ಪ ಕಾಪಾಡೋರು, ಎಲ್ಲೆಲ್ಲಿ ಹೋಗ್ಬೇಕು ನಾನು, ಹೀಗಂತ ಯಾರು ಭಯ ಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಹಿಂದಿನ ಪರ್ಯಾಯದಲ್ಲಿ ಎಂತಹ ನೀಚ ಪ್ರವೃತ್ತಿ ಆಗೋಗಿರ್ಲಿ ಜೀವಕ್ಕೆ, ಆದ್ರೆ ಒಂದು ಕ್ಷಣ ಅದನ್ನ ಆ ದೃಷ್ಟಿಯನ್ನು ಬಿಟ್ಕೊಟ್ಟು ಸ್ವಭಾವದಲ್ಲಿರ್ತಕ್ಕಂತಹ ಚೈತನ್ಯ ಸ್ವರೂಪ ಪರಮಾತ್ಮ ದ್ರವ್ಯದ ಕಡೆಗೆ ದೃಷ್ಟಿ ಹೋದ್ರೆ ಸಾಕು, ಆ ಸಮಯದಲ್ಲಿ ಜೀವಕ್ಕೆ ಸಮ್ಯಕ್ ದರ್ಶನ ಮೋಕ್ಷ ಮಾರ್ಗ ಪ್ರಾಪ್ತಿಯಾಗ್ತದೆ. ಮತ್ತು ಯಾವಾಗ ಸಮ್ಯಕ್ ದರ್ಶನದ ಮೋಕ್ಷ ಪ್ರಾಪ್ತಿ ಆಗ್ತದೆ, ಮಾರ್ಗ ಶುರುವಾಗ್ತದೆ ಜೀವಕ್ಕೆ, ಆಗ ಉಂಟಾಗತಕ್ಕಂತಹ ಅಶುಭ ಪರಿಣಾಮದಿಂದ ತನ್ನಿಂದ ತಾನೇ ಏನು ಅಕೌಂಟ್ ನಲ್ಲಿ ಅಶುಭ ಪರಿಣಾಮಗಳು ಬದ್ಧವಾಗಿರ್ತವೆ ಅವೆಲ್ಲ ಸಂಕ್ರಮಣ ಹೊಂದಿ ಶುಭ ಪರಿಣಾಮಕ್ಕೆ ಶುಭ ರೂಪದಲ್ಲಿ ಪರಿವರ್ತನೆ ಆಗೋಗ್ತದೆ. 100% ಅಷ್ಟು ಪುರುಷಾರ್ಥ ಇತ್ತು ಒಳಗಡೆ ಶುಭ ಪರಿಣಾಮ, ಯಾವುದೇ ಪಾಪಕರ್ಮ ದೇಶದಲ್ಲಿ ಉಳಿಯೋದಿಲ್ಲ. 100% ಅದು ಬದಲಾವಣೆ ಕೂಡ ಆಗ್ಬಿಡ್ಬಹುದು. ಆದ್ರೆ ಅವ್ರ ಪರಿಣಾಮ ಸುಧಾರಣೆ ಆದ್ರೆ ತನ್ನಿಂದ ತಾನು, ಎಕ್ಸೆಪ್ಟ್ ಆಯುಷ್ಯ ಕರ್ಮ ಮಾತ್ರ ಯಾವ ಗತಿ ಕಟ್ಟಿಬಿಟ್ಟಿದ್ರು ಹೋಗ್ಬೇಕೇ ವಿನಃ ಬಾಕಿ ಎಲ್ಲ ಪರಿಣಾಮವನ್ನು ಬದಲಾಯಿಸ್ಕೊಳ್ತಕ್ಕಂತಹ ಸಾಮರ್ಥ್ಯ ಜೀವದ ಸ್ವಭಾವದಲ್ಲಿದೆ. ಅದೇ ಯಾವ ಸ್ವಭಾವದ ಕಡೆಗೆ ಲಕ್ಷ್ಯ ಹೋದ್ರೆ ಸಾಕು, ಅನಂತ ಜನ್ಮಗಳ ಪಾಪ ಬಂದ ತನ್ನಿಂದ ತಾನೇ ಬಿಡುಗಡೆ ಆಗೋ. ಏನು ಬೇಡಿ, ಪ್ರಾಯೋಗ್ಯತಾ ಲಬ್ಧಿ ಆದ್ರೆ ಸಾಕು. ಆ ಶುಭ ಪರಿಣಾಮಕ್ಕೆ 40-70 ಕೋಟಿ ಸಾಗರೋಪದ ಕರ್ಮ ಬಂದ ಎಲ್ಲ ಎಷ್ಟು ಒಳಗೆ ಬರ್ತದೆ ಸ್ಥಿತಿ? 1 ಕೋಟಿ ಒಳಗಡೆ ಬಂದು ಹೋಗ್ತದೆ. ಇಷ್ಟು ತಾಕತ್ತಿದೆ ಆತ್ಮ. ಇನ್ನೂ ಸಮ್ಯಕ್ ದರ್ಶನ ಆಗಿಲ್ಲ, ಸಮ್ಯಕ್ ದರ್ಶನ ಸಂಬಂಧಿ ಶುಭ ಪರಿಣಾಮದಲ್ಲಿ ಇಷ್ಟು ಬದಲಾವಣೆ ಆಗ್ತದೆ ಜೀವಕ್ಕೆ. ಇದು ಸಮ್ಯಕ್ ದರ್ಶನದ ಪ್ರಾಪ್ತಿಯಾದ ಜೀವಕ್ಕೆ ಹೇಳೋದಕ್ಕಂತ ಅದೇಂದ್ರೆ ಪುನಃಶ್ರೇಣಿ ನಿರ್ಧಾರ ಶುರುವಾಗೋಗುತ್ತೆ. ಅವ್ರು ನರಕದಲ್ಲಿ ಇದ್ರು ಕೂಡ ಈ ಪ್ರಕಾರ ಸಮ್ಯಕ್ತದ ಹಿರಿಮೆ ದೊಡ್ಡದು. ಆದ್ರಿಂದ ಒಂದು ಸಮಯದ ಪರ್ಯಾಯದಲ್ಲಿ ಜೀವದ ದೋಷ ಇದೆ ಅಷ್ಟೇ. ಆ ಒಂದು ಪರ್ಯಾಯದ ದೋಷವನ್ನ ತಿದ್ದುಕೊಳ್ಳೋಕ್ಕೋಸ್ಕರವಾಗಿ ಪುರುಷಾರ್ಥವನ್ನ ಅಂತರ್ಮುಖಗೊಳಿಸಿದ್ರು ಸಾಕು, ತನ್ನ ಸ್ವಭಾವದ ಕಡೆ ತಿರುಗಿಕೊಂಡ್ರು ಸಾಕು, ಜೀವಕ್ಕೆ ಸಮ್ಯಕ್ ದರ್ಶನದ ಪ್ರಾಪ್ತಿ, ಧರ್ಮದ ಪ್ರಾಪ್ತಿ ಪ್ರಾರಂಭ ಆಗ್ತದೆ. ಅದೇನ್ ಹೇಳ್ತಾರೆ, ಪ್ರವೇಶ ಮಾಡದೆ ಮೇಲೆ ಮೇಲೆ ನೋಟಕ್ಕೆ ಪ್ರಕಾಶಿಸಲ್ಪಡುತ್ತದೆ. ಅಲ್ಲಿಯಾದರೂ ಜ್ಞಾನಿ ಪರೀಕ್ಷಕನಂತೂ ಹೀಗೆಯೇ ಸರಿಯಾಗಿಯೇ ತಿಳಿಯುತ್ತಾನೆ. ಆಹಾ, ಜ್ಞಾನಿ ಪರೀಕ್ಷಕ ಏನ್ ಮಾಡ್ತಾನೆ, ಈ ರಾಗಾದಿ ಪರಿಣಾಮಗಳು ಆತ್ಮನವಲ್ಲ, ಆತ್ಮ ಶುದ್ಧ ಚೈತನ್ಯ ಭಗವಾನ್ ಸ್ವರೂಪ ಇದನ್ನಂತ ಹೀಗೆ ತಿಳ್ಕೊತಾನೆ. ಅಲ್ಲಿ ಅಪರೀಕ್ಷಕ ಅಂದರೆ ಅಜ್ಞಾನಿ ಪುರುಷನಿಗಂತೂ ಸತ್ಯರೂಪದಿಂದ ಅರ್ಥಾತ್ ವಾಸ್ತವಿಕವಾಗಿ ಆ ಆತ್ಮನೇ ಪುದ್ಗಲ ಕರ್ಮದ ರಾಗಾದಿ ಸ್ವರೂಪವಾಗಿಯೇ ಎಂದು ತಿಳಿದು ಬರುತ್ತದೆ. ಅಜ್ಞಾನಿಗೆ ಏನನ್ಸುತ್ತೆ, ಈ ಶರೀರವೇ ನಾನು, ರಾಗಾದಿಗಳೇ ನಾನು, ಹೀಗೆ ಅವನಿಗೆ ಪ್ರತಿಭಾಸವಾಗ್ತದೆ. ಈಗ ಸಂಶಯ ಬಂದ್ಬಿಡ್ತು ಯಾರಿಗೆ? ಶಿಷ್ಯನಿಗೆ. ಪ್ರಶ್ನೆ ಮಾಡ್ತಾನೆ ಶಿಷ್ಯ, ಏನು? ತನ್ನದೇ ಆದ ರಾಗಾದಿ ಭಾವಗಳನ್ನು ಜೀವ ಮಾಡಿದ್ದೆಂದು ಹೇಳಲಾಗಿತ್ತು. ಹಿಂದೆ ವರ್ಣನೆ ಮಾಡುವಾಗ ಈ ರಾಗಾದಿ ಭಾವಗಳು ಜೀವ ಮಾಡಿದ್ದೆಂದು ಹೇಳಲಾಗಿತ್ತು. ಈಗ ಅವುಗಳನ್ನೇ ಕರ್ಮ ಮಾಡಿದ್ದೆಂದು ಹೇಗೆ ಹೇಳುವಿರಿ? ಒಂದ್ಸತಿ ಅಲ್ಲಿ ಹಂಗೆ ಹೇಳಿದ್ರಿ, ಈಗ ಇಲ್ಲಿ ಬಂದು ಈಗಾಗಲೇ ನೀವು ಅದು ರಾಗಾದಿಗಳು ಕರ್ಮಕೃತ ಅಂತ ಹೇಳ್ಬಿಟ್ರಲ್ಲ, ಈಗ ಯಾಕೆ ಹೇಳ್ತಾ ಇದ್ದೀರಿ? ಉತ್ತರ,
ರಾಗಾದಿ ಭಾವ ಚೇತನಾರೂಪವಾಗಿದೆ. ಚೇತನಾರೂಪವಾಗಿದೆ ಅಂದ್ರೆ ವಿತರಾಗ ರೂಪವಾಗಿದೆ ಅಂತಲ್ಲ, ಆತ್ಮನ ಪರ್ಯಾಯದಲ್ಲಿ ಇದೆ ಅಂತ. ಆತ್ಮ ದ್ರವ್ಯ ಚೈತನ್ಯ ವಸ್ತುವೋ ಅಚೇತನ್ಯ ವಸ್ತುವೋ? ಚೈತನ್ಯ ವಸ್ತು. ಅಂದ್ರೆ ಚೈತನ್ಯ ದ್ರವ್ಯದ ಪರ್ಯಾಯ ಚೈತನ್ಯವೋ ಅಚೇತನವೋ? ಚೇತನ. ದ್ರವ್ಯ ಚೇತನ ಆದ್ಮೇಲೆ ಅದರ ಅವಸ್ಥಾ ಕೂಡ ಚೇತನವೇ ಇದೆ. ಅಂದ್ರೆ ಯಾವ ರಾಗಾದಿ ಪರಿಣಾಮಗಳಾಗ್ತವೆ ಅದು ಚೈತನ್ಯದ ಪರ್ಯಾಯದಲ್ಲಿದೆ, ಜಡದ ಪರ್ಯಾಯದಲ್ಲಿಲ್ಲ. ಕರ್ಮದ ಮೋಹನೀಯ ಕರ್ಮದ ಪರ್ಯಾಯದಲ್ಲಿ ರಾಗಾದಿಗಳಿಲ್ಲ. ಮೋಹನೀಯ ಕರ್ಮಕ್ಕೆ ರಾಗಾದಿಗಳಾಗುವುದರಲ್ಲಿ ನಿಮಿತ್ತವಾಗುವ ಶಕ್ತಿ ಇದೆಯೇ ವಿನಃ ಅವೇ ಸ್ವಯಂ ರಾಗಾದಿ ರೂಪದಿಂದ ಪರಿಣಮಿಸೋದಿಲ್ಲ. ರಾಗಾದಿ ರೂಪದಿಂದ ಸ್ವಯಂ ಪರಿಣಮಿಸವನು ಯಾರು? ಜೀವದಲ್ಲೇ ರಾಗವೋ ವೀತರಾಗವೋ ಪರಿಣಮಿಸ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥದ್ದು. ಆದ್ರಿಂದ ಈ ರಾಗಾದಿ ಭಾವಗಳು ಆತ್ಮದ್ರವ್ಯದ ಪರ್ಯಾಯದಲ್ಲಾಗೋದ್ರಿಂದ ಅದನ್ನ ಚೇತನ ರೂಪವಾಗಿದೆ. ಆದ್ದರಿಂದ ಅದರ ಕರ್ತೃ ಜೀವವೇ ಇದೆ, ಅಂದ್ರೆ ಜೀವದ ಪರ್ಯಾಯ ಇದೆ. ಅದರ ಕರ್ತೃ ಜೀವ ಇದೆ ಅಂತ ಹೇಳಿದ್ರೆ ಜೀವದ ಶಕ್ತಿ ರೂಪ ದ್ರವ್ಯ ಅಂತ ತಿಳ್ಕೊಳ್ಬಾರ್ದು. ಮುಂದೆ ಹೇಳ್ತೀನಿ, ಅದು ಕ್ಷಣಿಕ ಉಪಾದಾನ್ ಅಂತ ಬರ್ತದೆ. ಅದರಲ್ಲಿ ಯಾವುದು ಕರ್ತೃ, ನಿಜವಾದ ಕರ್ತೃ ಯಾವುದು ಅನ್ನೋದ್ರ ಬಗ್ಗೆ ಮುಂದೆ ಅದರ ವ್ಯಾಖ್ಯಾನ ಬರ್ತದೆ. ಈಗ ಇಲ್ಲಿ ಇಷ್ಟು ತಿಳ್ಕೊಳ್ಳೋಣ. ಏನು, ಜೀವದ ಪರ್ಯಾಯದಲ್ಲೇ ಆಗಿರೋದ್ರಿಂದ ಅದು ವಾಸ್ತವಿಕವಾಗಿ ಆ ಪರಿಣಾಮದ ಕರ್ತೃ ಜೀವವೇ ಇದೆ. ಆದರೆ ಇಲ್ಲಿ ಶ್ರದ್ಧೆ ಮಾಡಿಸುವ ಕಾರಣಕ್ಕಾಗಿ, ಏನ್ ಶ್ರದ್ಧೆ ಮಾಡಿಸುವ ಕಾರಣಕ್ಕಾಗಿ ಅಂದ್ರೆ ಮೂಲಭೂತ ಜೀವದ ಸ್ವಭಾವದ ಅಪೇಕ್ಷೆಯಿಂದ ರಾಗಾದಿ ಭಾವವು ಕರ್ಮದ ನಿಮಿತ್ತದಿಂದ ಆಗುತ್ತದೆ, ಆದ್ದರಿಂದ ಕರ್ಮಕೃತವೆಂದು ಹೇಳಿದ್ದಾರೆ. ಮೂಲಭೂತ ಜೀವದ ಸ್ವಭಾವ ಏನಿದೆ ಆ ಶುದ್ಧ ಸ್ವಭಾವದ ಕಡೆಗೆ ಈ ಜೀವವನ್ನ ದೃಷ್ಟಿಯನ್ನ ತೆಗೆದುಕೊಂಡು ಹೋಗೋದಕ್ಕೋಸ್ಕರವಾಗಿ ಈ ರಾಗಾದಿಗಳೇನಾಗುತ್ತಿದೆ ಅದು ಕರ್ಮಕೃತ ಇದೆ, ಜೀವಕೃತ ಅಲ್ಲ ಅಂತ ಹೇಳಿ ತಿಳಿಸೋಕ್ಕೋಸ್ಕರವಾಗಿ ಇಲ್ಲಿ ರಾಗಾದಿ ಭಾವಗಳನ್ನ ಏನಂತ ಆರೋಪ ಮಾಡ್ತಾ ಇದ್ದಾರೆ? ಕರ್ಮಕೃತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಕರ್ಮಕೃತವೆಂದು ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಚೆನ್ನಾಗಿದೆ. ಹೇಗೆಂದರೆ ಒಬ್ಬ ಮನುಷ್ಯ ಭೂತ ಹಿಡಿದಾಗ, ಭೂತ ಅಂದ್ರೆ ವ್ಯಂತರಗಳು ಪಿಶಾಚಿಗಳು ಹಿಡ್ಕೋತಾರಲ್ಲ ಒಂದೊಂದ್ಸತಿ, ಕೆಲವರು ಇದ್ ಮಾಡ್ತಾರಲ್ಲ, ಪ್ರಲಾಪ ಮಾಡ್ತಾರಲ್ಲ, ಆಗ ಆ ಮನುಷ್ಯನು ಆ ಭೂತದ ನಿಮಿತ್ತದಿಂದ ನಾನಾ ಪ್ರಕಾರದ ಚೇಷ್ಟೆ ಮಾಡುತ್ತಾನೆ. ಯಾವಾಗ ಮೈ ಮೇಲೆ ಭೂತ ಬಂದ ಮೇಲೆ ನಾನಾ ಪ್ರಕಾರದ ಚೇಷ್ಟೆ ಮಾಡ್ತಾನೆ. ಆ ಚೇಷ್ಟೆಯ ಕರ್ತನಂತೋ ಆ ಮನುಷ್ಯನೇ ಇದ್ದಾನೆ. ಮಾಡ್ತಾ ಇರೋದು ಯಾರು? ಬಡಿಯೋದು, ಏಳೋದು, ಬೀಳೋದು, ನಗೋದು, ಕಿರುಚೋದು, ಬೈಯೋದು ಇವೆಲ್ಲ ನಡೆಯುತ್ತಲ್ಲ, ಆ ಮಾಡ್ತಾ ಇರೋನು ಯಾವನು? ವಾಸ್ತವಿಕವಾಗಿ ಆ ಮನುಷ್ಯನೇ ಇದ್ದಾನೆ. ಆದರೆ ಆ ಚೇಷ್ಟೆಯು ಮನುಷ್ಯನ ನಿಜಭಾವ ಅಲ್ಲ. ಹೌದಾನೆ? ಆ ಚೇಷ್ಟೆ ಮನುಷ್ಯನ ನಿಜಭಾವ ಅಲ್ಲ. ಆದ್ದರಿಂದ ಅದನ್ನು ಭೂತ ಮಾಡಿದ್ದೆಂದು ಹೇಳುವರು. ಮನುಷ್ಯ ಲೌಕಿಕ ಜೀವನದಲ್ಲಿ ಮನುಷ್ಯನಾಗಿ ಸದ್ಗುಣವಂತನಾಗಿ ವ್ಯವಹಾರ ಮಾಡೋನು ಮನುಷ್ಯ ಅನ್ಸ್ಕೊತಾನೆ. ನಾನಾ ಪ್ರಕಾರದ ಪ್ರಲಾಪ ಮಾಡೋನು, ಭೂತ ಚೇಷ್ಟೆ ಮಾಡೋನು ಅವನೇ ಮಾಡ್ತಿದ್ರು ಕೂಡ ಜನ ಏನಂತ ಹೇಳ್ತಾರೆ? ಅವನು ಮಾಡ್ತಿಲ್ಲ, ಮಾಡ್ತಾ ಇರೋನು ಯಾರೋ ಭೂತ, ಹೀಗೆ ಹೇಳ್ತಾರೆ. ಆದ್ದರಿಂದ ಅದನ್ನು ಭೂತ ಮಾಡಿದ್ದೆಂದು ಹೇಳುವರು. ಅದೇ ರೀತಿ ಈ ಜೀವನು ಕರ್ಮದ ನಿಮಿತ್ತ ರೂಪ ನಾನಾ ಪ್ರಕಾರ ವಿಪರೀತ ಭಾವ ರೂಪ ಪರಿಣಮನ ಮಾಡುತ್ತಾನೆ. ಅಂದ್ರೆ ಭೂತದ ಚೇಷ್ಟೆಯಿಂದ ಅವನ ಹಾಗೆ ನಾನಾ ಪ್ರಕಾರದ ಚೇಷ್ಟೆ, ಕೂಗೋದು, ಬೈಯೋದು ಮಾಡ್ತಾನೆ. ಹಾಗೆ ಈ ಜೀವವು ಕೂಡ ಕರ್ಮಕೃತ ನಿಮಿತ್ತವನ್ನ ಹೊಂದಿ ವಿಪರೀತ ಭಾವಗಳಿಂದ ರಾಗ, ದ್ವೇಷ, ಕ್ರೋಧ, ಮಾನ, ಮಾಯ, ಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುಂವೇದ, ನಪುಂಸಕವೇದ ಪರಿಣಾಮಗಳನ್ನ ಮಾಡ್ತಾನೆ. ಆ ಭಾವಗಳ ಕರ್ತನಂತೂ ಜೀವವೇ ಇದೆ. ಹೇಗೆ ಅವನು ಭೂತ ಹಿಡಿದು ಚೇಷ್ಟೆ ಮಾಡ್ತಾ ಇರೋ ನಾ ಮನುಷ್ಯನೇ ಇದ್ರು, ಅಂದ್ರೆ ಇಲ್ಲಿ ಈ ಭಾವಗಳನ್ನ ಮಾಡ್ತಾ ಇರೋದು ಜೀವವೇ ಇದ್ರು, ಆ ಭಾವವು ಜೀವದ ನಿಜ ಭಾವವಲ್ಲ. ಅಂದ್ರೆ ಈ ರಾಗಾದಿ ಪರಿಣಾಮಗಳು ಜೀವದ ನಿಜಭಾವ ಅಲ್ಲ. ಹೇಗೆ ಭೂತ ಚೇಷ್ಟೆ ಮನುಷ್ಯನ ನಿಜಭಾವ ಅಲ್ಲ, ಅದು ಭೂತಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಇಲ್ಲಿ ಈ ಜೀವವೇ ರಾಗಾದಿ ಪರಿಣಾಮಗಳನ್ನು ಮಾಡ್ತಾ ಇದ್ರು ಕೂಡ ಈ ರಾಗಾದಿ ಪರಿಣಾಮಗಳು ಈ ಜೀವದ ನಿಜಭಾವ ಅಲ್ಲ. ಆ ಭಾವಗಳ ಕರ್ತನಂತೂ ಜೀವವೇ ಇದೆ, ಆದರೆ ಆ ಭಾವವು ಜೀವದ ನಿಜ ಭಾವವಲ್ಲ. ಆದ್ದರಿಂದ ಆ ಭಾವಗಳನ್ನು ಕರ್ಮಕೃತವೆಂದು ಹೇಳಿದ್ದಾರೆ. ಹಾಗೆ ಭೂತ ಚೇಷ್ಟೆ ಮಾಡ್ತಾ ಇದೆ ಅಂತ ಹೇಳ್ತಾರೋ ಹಾಗೆ ಇಲ್ಲಿ ಈ ರಾಗಾದಿ ಭಾವಗಳು ಕರ್ಮಕೃತ ಇದೆ ಅಂತ ಹೇಳಿದ್ದಾರೆ. ಅಥವಾ ಕರ್ಮಕೃತ ಯಾವ ನಾನಾ ಪ್ರಕಾರದ ಪರ್ಯಾಯ, ವರ್ಣ, ಗಂಧ, ರಸ, ಸ್ಪರ್ಶ, ಕರ್ಮ, ನೋಕರ್ಮ,
ದೇವ ನಾರಕ ಮನುಷ್ಯ ತಿರ್ಯಂಚ ಶರೀರ ಸಂಹನನ ಸಂಸ್ಥಾನಾದಿ ಭೇದ ಅಥವಾ ಪುತ್ರ ಮಿತ್ರ ಮನೆ ಧನ ಧಾನ್ಯಾದಿ ಭೇದ ಈ ಎಲ್ಲವುಗಳಿಂದ ಶುದ್ಧಾತ್ಮನು ಪ್ರತ್ಯಕ್ಷವಾಗಿ ಬೇರೆಯಾಗಿಯೇ ಇದ್ದಾನೆ. ಯಾವುಗಳಿಂದ ಬೇರೆಯಾಗಿದ್ದಾನೆ? ನಾವುಗಳು ಇವೆಲ್ಲದರೊಳಗೆ ಏನಾಗಿದ್ದೀವಿ? ಇದಕ್ಕೆ ಶಾಸ್ತ್ರದಲ್ಲಿ ಮಿಥ್ಯಾತ್ವ ಅಜ್ಞಾನ ಅಂತ ಹೇಳಿರುತ್ತೆ. ವಾಸ್ತವಿಕವಾಗಿ ಆತ್ಮ ಇವುಗಳೆಲ್ಲಕ್ಕಿಂತ ಬೇರೆ ಇದ್ದಾನೆ. ಆತ್ಮ ದೇವನೂ ಅಲ್ಲ, ನಾರಕಿಯೂ ಅಲ್ಲ, ಮನುಷ್ಯನೂ ಅಲ್ಲ, ತಿರಿಯಂಚನೂ ಅಲ್ಲ. ಪೂರ್ವಕೃತ ಕರ್ಮದಿಂದ ಆಯಾಯ ಗತಿಯಲ್ಲಿ ಆಯಾಯ ಅವಸ್ಥೆಯನ್ನ ಧಾರಣೆ ಮಾಡಿದ್ದಾನೆ. ಆ ಅವಸ್ಥೆಗೆ ಅನುಸರಿಸಿ ಕರ್ಮಗಳ ಉದಯಕ್ಕನುಸರಿಸಿ ದೃಷ್ಟಿ ಅವಸ್ಥೆ ಕಡೆ ಇರೋದ್ರಿಂದ ಆ ಪ್ರಕಾರದ ರಾಗಾದಿ ಪರಿಣಾಮಗಳು ಜೀವಕ್ಕೆ ಆಗುತ್ತಿದೆ. ಆಗ್ತಾ ಇರೋ ಪರಿಣಾಮವನ್ನ ಅಷ್ಟನ್ನೇ ತಾನು 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 ಹೀಗೆ ಅನುಭವ ಮಾಡಿಕೊಂಡು ಬಂದಿದ್ದಾನೆ. ಅದು ಒಂದು ಭವ ಅಷ್ಟೇ. ಈ ಭವ ಆಯುಷ್ಯ ಮುಗೀತು ಅಂದ್ಮೇಲೆ ಈ ಶರೀರ ಇಲ್ಲೇ ನಷ್ಟವಾಗಿ ಹೋಗ್ತದೆ. ಮುಂದಕ್ಕೆ ಆತ್ಮ ಹೋದಾಗ ಯಾವ್ದೋ ಅಲ್ಲಿ ದೇವದು ಪುಣ್ಯ ಜಾಸ್ತಿ ಆಗಿದ್ರೆ ದೇವ ಶರೀರ ಉತ್ಪನ್ನವಾಗ್ಬೋದು, ಪಾಪ ಜಾಸ್ತಿ ಆಗಿ ನಾಯಿಯಾಗಿ ನರಿಯಾಗಿ ತೆರಿಯಂಶಿಯಾಗಿ ನರಕಕ್ಕೆ ಹೋಗ್ಬೋದು. ಆಯಾ ಶರೀರಗಳ ಪ್ರಾಪ್ತಿ ಸತಿ ಅಲ್ಲಿ ಮತ್ತೆ ಪ್ರಾಪ್ತಿ ಆಗುತ್ತಲ್ಲ, ಅದನ್ನ ತಾನು ತಿಳ್ಕೊಂಡ್ಬಿಡ್ತಾನೆ ಮತ್ತೆ ವಾಪಸ್ ಯಥಾ ಪ್ರಕಾರ. ಇದೆಲ್ಲ ಬಿಟ್ಬಿಡ್ತಾನೆ. ಇಲ್ಲಿ ಪಾಪ ಹಿಂದಿನ ಭಾಗದಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಗೋಳಾಡ್ತಿರ್ತಾರೆ, ಅಯ್ಯೋ ಇವ್ರು ಹೊಟ್ಟೋದ್ರು ಅಂತ ಹೇಳ್ಕೊಂಡು ಇದ್ರ ಕಡೆಗೆ ಅವ್ನ ಗಮನವೇ ಇಲ್ಲ. ಅಲ್ಲೋಗಿ ಯಾವ್ದು ಶರೀರ ಸಿಕ್ತು ಧಾರಣೆ ಮಾಡ್ತು ಅದನ್ನ ಹಿಡ್ಕೊಂಡು ಕೂತ್ಕೊತಾನೆ ನಂದು ನಂದು ಅಂತ. ಬೇಕಾದ್ರೆ ನೋಡಿ ಈಗ 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 ನಮ್ಮ ಸಂಸಾರದಲ್ಲಿ ನಮ್ಮ ಪತ್ನಿ ಪುತ್ರ ಇದ್ದಾಗಲ್ಲ ಇವ್ರ ಬಗ್ಗೆ ನಾವು ಹೆಚ್ಚಿಗೆ ಎಚ್ಚರಿಕೆ ವಹಿಸ್ತೀವೋ, ನಮ್ ಹಿಂದಿನ ಭಾಗದಲ್ಲಿ ಏನಾಗಿದ್ರು ಅವ್ರಿಗೆಲ್ಲ ಒಂದ್ ಸ್ವಲ್ಪ ವಿಚಾರಿಸ್ಕೊತೀವೋ ನಾವು. ಆ ಕಡೆ ಗಮನ ಕೂಡ ಇಲ್ಲ. ಯಾರ ತಂದೆ ಆಗಿದ್ರೋ ಯಾರ ತಾಯಿ ಆಗಿದ್ರೋ ಎಲ್ಲಿದ್ನೋ ಅವ್ರು ಎಲ್ಲಿದಾರೋ ಸರಿಯಪ್ಪ ಅವ್ರು ಇರ್ಲಿ ಇಲ್ದೇ ಹೋಗ್ಲಿ ಅವ್ರಿಗೊಂದ್ ಸ್ವಲ್ಪ ಏನಾದ್ರು ಹೇಳೋಣ. ಯಾವುದು ಇಲ್ಲ. 24 ಗಂಟೆ ಯಾವ್ದಿದೆ ಈ ಸಂಯೋಗದಲ್ಲಿ ಏನು ಬಂದಿದೆ ಅಷ್ಟಿದೆ. ಈ ಆಯುಷ್ಯ ಮುಗಿದು ಮುಂದಕ್ಕೆ ಹೊರಟೋದ್ರೆ ಇವ್ರಿಗೂ ಎಲ್ಲ ಹೀಗೆ ವಸ್ತುಸ್ಥಿತಿ ಇದೆ. ಇವೆಲ್ಲವೂ ಕೂಡ ವಾಸ್ತವಿಕವಾಗಿ ಆತ್ಮನ ನೈಜ ಸ್ವಭಾವ ಅಲ್ಲ. ಆತ್ಮನ ನೈಜ ಸ್ವಭಾವ ಇವೆಲ್ಲಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಶುದ್ಧ ಸ್ವಭಾವ ಇದೆ. ಆ ಕಡೆಗೆ ಲಕ್ಷ್ಯ ಹೋದ್ರೆ ಜೀವಕ್ಕೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ಮೋಕ್ಷ ಮಾರ್ಗದ ಪ್ರಾರಂಭ ಆಗ್ತದೆ. ಹಾಗಂದ ತಕ್ಷಣ ಆನಂದ್ ಕುಮಾರ್ ಹೇಳಿದ್ರು, ನೀ ನನ್ನವಳಲ್ಲ ಆಚೆ ಕಡೆಗೆ, ನೀ ಪುತ್ರ ನೀ ನನ್ನವಲ್ಲ, ಹೋಗ ಆಚೆ ಕಡೆ ಅಂತ ಆಚೆಗೆ ತಳ್ಳೋ ಪ್ರಶ್ನೆಗೋಸ್ಕರ ಹೇಳಿದ ಮಾತಲ್ಲ. ಈ ಜೀವಕ್ಕೆ ತಾನೇ ಮಾಡಿಕೊಂಡಂತಹ ಪೂರ್ವಕೃತ ಪುಣ್ಯ ಪಾಪದಿಂದ ಈ ಸಂಯೋಗಗಳು ಬರ್ತಿರ್ತವೆ ಹೋಗ್ತಿರ್ತವೆ. ಅದು ನಮ್ಮ ಭಾವನೆಗೆ ಅನುಸರಿಸಿ ಬರುತ್ತೆ ಹೋಗುತ್ತೆ ಹೀಗಿಲ್ಲ. ಅವರವರ ದ್ರವ್ಯ ಕ್ಷೇತ್ರ ಕಾಲ ಭಾವಕ್ಕನುಸರಿಸಿ ಬರ್ತದೆ ಹೋಗ್ತದೆ. ಆದ್ರೆ ಇದನ್ನು ತಿಳ್ಕೊಂಡು ದೃಷ್ಟಿನ ಅವ್ರ ಕಡೆ ಗರಿಸಿ ಕ್ರೋಧ ಮಾಡೋಕ್ಕೋಸ್ಕರ ಈ ವಿಚಾರ ತಿಳ್ಕೊಳ್ಳೋದಲ್ಲ. ಯಾವ ದೃಷ್ಟಿ ಪರದ ಕಡೆಗೆ ನಿಂತು ಹೋಗಿದೆ ಆ ದೃಷ್ಟಿಯನ್ನ ಅಂತರಂಗದ ಕಡೆಗೆ ತೆಗೆದುಕೊಂಡು ಹೋಗಿ ಶುದ್ಧ ಚೈತನ್ಯ ಆತ್ಮನನ್ನ ದರ್ಶನ ಮಾಡೋಕ್ಕೋಸ್ಕರ ಇದನ್ನ ತಿಳ್ಕೊಳ್ಳೋದಿದೆ. ಹೊರಗಡೆ ಬಂದ ಮೇಲೆ ಯಾರ್ಯಾರು ಯಾವ್ಯಾವ ಪರ್ಯಾಯದಲ್ಲಿ ಎಷ್ಟೆಷ್ಟು ಕಾಲ ಸಂಯೋಗದಲ್ಲಿ ಇರಬೇಕೋ ಅವ್ರಿದ್ದೇ ಇರ್ತಾರೆ. ಆ ಪರ್ಯಾಯದಲ್ಲಿ ಎಷ್ಟು ರಾಗಾದಿಗಳು ಉತ್ಪನ್ನವಾಗಬೇಕೋ ಹಾಗೇ ಆಗ್ತದೆ. ಅದರ ಜ್ಞಾತಾದೃಷ್ಟ ಆಗಿ ಪುರುಷಾರ್ಥದಿಂದ ಆರಾಗಾದಿಗಳನ್ನು ಕೂಡ ದೂರ ಮಾಡ್ಕೊಳ್ಳೋ ಪ್ರಯುಕ್ತ ಅಂತರ್ಬಲದಿಂದ ತಾನು ಪ್ರವರ್ತಿಸಬೇಕು ಅನ್ನಕ್ಕೆ ಈ ಉಪದೇಶ ಇದೆಯೇ ವಿನಃ ಹಾಗಂತೇಳಿ ಮನೆಯವರಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಕಿತ್ತಾಡಿ ಜಗಳ ಮಾಡೋಕ್ಕೋಸ್ಕರವಾಗಿ ಈ ಉಪದೇಶ ಖಂಡಿತ ಇಲ್ಲ. ಯಾಕೆಂದ್ರೆ ಸಿಗದ ತಕ್ಷಣ ಹೌದಲ್ವಾ ಕರೆಕ್ಟ್ ಅಲ್ವಾ ಅಂತರಂಗಕ್ಕೆ ಹೋಗೋಕ್ಕೋಸ್ಕರ ಈ ಉಪದೇಶ ಇದೆ. ಹೊರಗಡೆ ಬಹಿರ್ದಲ್ಲಿ ಇರತಕ್ಕಂತಹ ಪ್ರೇಮವನ್ನು ಕಳ್ಕೊಂಡು ದ್ವೇಷ ಕಾರಣವಾಗಿರ್ತಕ್ಕಂಥ ಮಾಡಿ ಸಂಸಾರವನ್ನು ಮತ್ತಷ್ಟು ಅನರ್ಥ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈ ಉಪದೇಶ ಖಂಡಿತ ಇಲ್ಲ. ತನ್ನ ನಿಜ ಸ್ವರೂಪವನ್ನು ಅಂದ್ರೆ ಇವುಗಳನ್ನು ತಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ತಾನಲ್ಲ ತನ್ನ ನಿಜ ಸ್ವರೂಪ ಹೀಗೆ ಗುರುತಿಸಿ ಒಳಕ್ಕೆ ದೃಷ್ಟಿಯನ್ನ ಶ್ರದ್ಧೆಯನ್ನ ಜ್ಞಾನವನ್ನ ತೆಗೆದುಕೊಂಡು ಹೋಗಿ ತನ್ನ ಆತ್ಮ ಧ್ಯಾನದಿಂದ ಕರ್ಮಕ್ಷಯವನ್ನ ಮಾಡಿ ಅಂತರಂಗದ ಆನಂದದ ಶಾಂತಿ ಪ್ರಾಪ್ತಿ ಮಾಡ್ಕೊಳ್ಳೋ ಸಂಬಂಧ ಈ ಸ್ವರೂಪವನ್ನು ವಸ್ತು ಸ್ವರೂಪವನ್ನ ತಿಳ್ಕೊಳ್ಬೇಕು. ಏನ್ ಹೇಳ್ತಾರೆ ಹೇಗೆಂದರೆ ಒಬ್ಬ ಮನುಷ್ಯನು ಅಜ್ಞಾನಿ ಗುರು ಹೇಳಿದ್ದನ್ನು ಕೇಳಿಕೊಂಡು, ಒಬ್ಬ ಅಜ್ಞಾನಿ ಗುರು ಇವನಿಗೆ ಹೇಳ್ಕೊಡ್ತಾನೆ. ಮುಂದೆ ಹೇಳ್ತಾರೆ ಏನು ಅಂತ. ಏನು ಹೇಗೆಂದರೆ ಒಬ್ಬ ಮನುಷ್ಯನು ಅಜ್ಞಾನಿ ಗುರು ಹೇಳಿದ್ದನ್ನು ಕೇಳಿಕೊಂಡು ಒಂದು ಗುಡಿಸಿನಲ್ಲಿ ಕುಳಿತು ತನ್ನನ್ನು ಕೋಣ ಎಂದು ಧ್ಯಾನ ಮಾಡತೊಡಗಿದ. ಏನಂತ? ನನ್ನ ದೊಡ್ಡ ಕೋಣ ಆಗಿದ್ದೀನಿ ಅಂತ. ತನ್ನನ್ನು ಕೋಣಕ್ಕೆ ಸಮಾನವಾದ ವಿಶಾಲ ಶರೀರ ಹೊಂದಿರುವೆನೆಂದು ಚಿಂತನೆ ಮಾಡಲು ತೊಡಗಿದ ಮತ್ತು ಆಕಾಶದಷ್ಟೆತ್ತರದ ಕೊಂಬು ಉಳ್ಳವನೆಂದು ನಂಬುತ್ತಾ ನಾನು ಈ ಗುಡಿಸಿಲಿನಿಂದ ಹೊರಗೆ ಹೇಗೆ ಹೋಗುವುದೆಂದು ಯೋಚನೆ ಮಾಡತೊಡಗಿದ. ಯಾಕೆಂದ್ರೆ ತನ್ನ ಏನಂತ ತಿಳ್ಕೊಂಡ್ಬಿಟ್ಟಿದ್ರೆ ದೊಡ್ಡ ಕೋಣ ಬೇಕಾ, ದೊಡ್ಡ ಕೊಂಬಿದೆ ಅಂತ ಭಾವನೆ ಮಾಡ್ತಾ, ಅರೆ ಇಷ್ಟು ದೊಡ್ಡ ಕೋಣ ಆಗಿರೋ ನಾನು ಈ ಚಿಕ್ಕ ಗುಡಿಸಿನಿಂದ ಹೊರಕ್ಕೆ ಯಾಕೆ ಹೋಗೋದು ಅಂತ ಯೋಚನೆ ಮಾಡತೊಡಗಿದ್ನಂತೆ.
ಒಂದು ವೇಳೆ ಅವನು ತನ್ನನ್ನು ಕೋಣನೆಂದು ನಂಬಿದ್ದರೂ, ಅವನು ತನ್ನನ್ನು ಏನಂತ ನಂಬ್ಕೊಂಡಿದ್ದಾನೆ? ಕೋಣನೆಂದು ನಂಬಿದ್ದರೂ ಮನುಷ್ಯ ಸ್ವರೂಪದಲ್ಲಂತೂ ಸ್ವಯಂ ಇದ್ದೇ ಇದ್ದ. ಅವನು ಕೋಣ ಅಂತ ನಂಬ್ಕೊಂಡ್ಬಿಟ್ಟು ಹಿಂಗ್ ಕೂತಿದ್ದಾನೆ, ಹೆಂಗ್ ಹೋಗೋದು ಮಾಡೋದು ಅಂತ ಒಳಗಡೆ ಭಾವನೆ ಆಗ್ತಿದೆ. ಹೀಗಾಗುತ್ತಿದ್ರು ಅವನು ಸ್ವಯಂ ಮನುಷ್ಯ ಸ್ವರೂಪದಿಂದಂತೂ ಇದ್ದೇ ಇದ್ದಾನೆ. ಅದೇ ರೀತಿ ಈ ಜೀವನು ಮೋಹದ ನಿಮಿತ್ತದಿಂದ ತನ್ನನ್ನು ಬಣ್ಣವೇ ಮೊದಲಾದ ಸ್ವರೂಪವುಳ್ಳವನೆಂದು ನಂಬುತ್ತಾ ದೇವಾದಿ ಪರ್ಯಾಯಗಳಲ್ಲಿ ತನ್ನತನವನ್ನು ನಂಬುತ್ತಾನೆ. ಒಂದು ವೇಳೆ ಹಾಗೆ ನಂಬಿದರೂ ತಾನಂತೂ ಅಮೂರ್ತಿಕ ಶುದ್ಧಾತ್ಮ ರೂಪವಾಗಿ ಇದ್ದೇ ಇದ್ದಾನಲ್ಲವೇ? ಅವನ ಹಾಗೆ ಕೋಣ ಅಂದ್ಕೊಂಡ್ಬಿಟ್ಟು ಒಳಗ್ ಕೂತ್ಕೊಂಡು ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ತಾನೆ. ಹಾಗೆ ಈ ಜೀವ, ನಾ ಮನುಷ್ಯ, ನಾ ಪುರುಷ, ನಾ ಸ್ತ್ರೀ, ಈ ಪ್ರಕಾರ ಸಂಯೋಗಗಳು ತಾನು ಅಂದುಕೊಂಡು ಕೂತು ಬಿಟ್ಟಿದ್ದಾನೆ. ಹೀಗಿರುವಾಗ ನಾನ್ ಹ್ಯಾಕ್ ಶುದ್ಧಾತ್ಮ ಆಗೋದು ಅಂತ ಅಂದ್ಕೋತಿದ್ರು ಅವನು ಸ್ವರೂಪದಿಂದಂತೂ ಶುದ್ಧಾತ್ಮ ಇದ್ದಾಗ್ತಾನೆ. ನೋಡ್ರಿ ಎಷ್ಟರ ಮಟ್ಟಕ್ಕಿದೆ. ಕೋಣನ ಮಾತಿರಲಿ. ಈಗ ಈ ಮೋಹಾದಿ ಭಾವಗಳ ವಿಷಯದಲ್ಲಿ ನಮ್ಮನ್ನ ಯೋಚನೆ ಮಾಡೋದಾದ್ರೆ ನಾವು ಕೋಣನೋ ಅಥವಾ ಮನುಷ್ಯನೋ ವಿಚಾರ ಮಾಡೋದಿದೆ ಜೀವನದಲ್ಲಿ ಉದ್ದಕ್ಕೂ. ಕೇಳೋ ಕಿತವಾಗಿದೆ ಇದು. ಆದ್ರೆ ನಮ್ಗಾಗೋ ಭಾವಗಳಲ್ಲಿ ನಮ್ಮನ್ನ ಹೋಲಿಸ್ಕೊಂಡ್ರೆ ನಿಜವಾದ ಕೋಣ ಯಾರು ಸುರೇಂದ್ರ? ಅದು ಏನ್ ಹೇಳ್ತಾರೆ, ಒಂದು ವೇಳೆ ಹಾಗೆ ನಂಬದಿದ್ದರೆ ನಂಬಿದರೂ ಅವನಂತೂ ಅಮೂರ್ತಿಕ ಶುದ್ಧಾತ್ಮ ರೂಪವಾಗಿ ಇದ್ದೇ ಇದ್ದಾನಲ್ಲವೇ? ಆಚಾರ್ಯದೇನ್ ಹೇಳ್ತಾರೆ, ಆ ಅಮೂರ್ತಿಕ ಶುದ್ಧಾತ್ಮದ ಕಡೆ ನೀನು ಲಕ್ಷ್ಯ ಕೊಟ್ಟು ಇದನ್ನೆಲ್ಲ ಇರ್ಲಿ, ಅದ್ರ ಪಾಡಿಗೆ ಅವಸ್ಥಾದಲ್ಲಿ ಇರ್ಲಿ, ನಡೀಲಿ, ಅದ್ರ ಪಾಡಿಗೆ ದುನಿಯಾ ವ್ಯವಹಾರ ನಡ್ಕೊಂಡು ಹೋಗ್ಲಿ. ನಿನ್ನ ಲಕ್ಷ್ಯವನ್ನ ದೃಷ್ಟಿಯನ್ನ ಹೀಗೆ ನಾನಿದ್ದೇನೆ ಅದರ ಕಡೆಗೆ ಇಡು. ಈ ಪ್ರಕಾರ ಈ ಆತ್ಮನು ಕರ್ಮಜನಿತ ರಾಗಾದಿ ಭಾವ ಅಥವಾ ವರ್ಣಾದಿ ಭಾವಗಳಿಂದ ಸದಾ ಬೇರೆಯೇ ಇದ್ದಾನೆ. ಕರ್ಮಜನಿತ ರಾಗಾದಿ ಭಾವಗಳಿಂದ ವರ್ಣಾದಿಗಳಿಂದ, ನಾ ಕಪ್ಪು, ನಾ ಕೆಂಪು, ನಾ ಬಿಳುಪು, ನಾ ಹೀಗೆ, ನಾ ಹಾಗೆ ಏನಿದೆ, ಇವುಗಳಿಂದ ಈ ಆತ್ಮ ಸದಾ ಬೇರೆಯೇ ಇದ್ದಾನೆ. ತದುಕ್ತಂ ವರ್ಣಾದ್ಯಾವ ರಾಗ ಮೋಹೋದಯೋವ ಭಿನ್ನ ಭಾವಾಹ ಸರ್ವ ಏವಾಸ್ಯ ಪುಂಸಃ. ಅಂದ್ರೇನು? ಈ ಪುರುಷನು ಅಂದ್ರೆ ಆತ್ಮನು ಶುದ್ಧ ನಯದಿಂದಲಾದರೋ ವರ್ಣಾದಿ ರಾಗಾದಿ ಅಥವಾ ಮೋಹಾದಿ ಎಲ್ಲ ಭಾವಗಳಿಂದ ಬೇರೆ ಇದ್ದಾನೆ. ಸಂಯೋಗದಿಂದ ಪರ್ಯಾಯದ ಅಪೇಕ್ಷೆಯಿಂದ ನೋಡೋದಾದ್ರೆ ಶರೀರಾದಿ ರಾಗಾದಿಗಳಿಂದ ಯುಕ್ತನಾಗಿದ್ದಾನೆ. ಸಂಯೋಗದಿಂದ ಪರ್ಯಾಯದ ಅಪೇಕ್ಷೆಯಿಂದ ನೋಡೋದಾದ್ರೆ ಈ ಶರೀರಾದಿಗಳಿಂದ ಈ ಆತ್ಮ ಯುಕ್ತವಾಗಿದ್ದಾನೆ. ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಸ್ತ್ರೀಯಾಗಿ ಕಂಡು ಬರ್ತಾನೆ, ಪುರುಷನಾಗಿ ಕಂಡು ಬರ್ತಾನೆ, ಮನುಷ್ಯನಾಗಿ ಕಂಡು ಬರ್ತಾನೆ, ಪತ್ನಿಯಾಗಿ, ಪತಿಯಾಗಿ, ಪುತ್ರನಾಗಿ ನಾನಾ ಪ್ರಕಾರದ ಅವಸ್ಥಾ ವಿಶೇಷದಿಂದ ಆ ಪ್ರಕಾರ ಕಂಡು ಬರ್ತಾನೆ. ಸಂಯೋಗದಲ್ಲಿ ಆ ಪ್ರಕಾರದ ದಶ ಇದೆ, ಇಲ್ಲದೆ ಇಲ್ಲ. ಆದ್ರೂ ಇವೆಲ್ಲ ಕ್ಷಣಿಕ ಇದೆ, ನಾಶವಾಗ್ತಕ್ಕಂಥದ್ದಿದೆ. ಇವುಗಳನ್ನ ಸ್ವಲ್ಪ ಗೌಣ ಮಾಡಿ ತನ್ನ ಸ್ವಭಾವದ ಕಡೆ ದೃಷ್ಟಿಯಿಂದ ತೆಗೆದುಕೊಂಡು ಹೋದ್ರೆ ಆತ್ಮ ಅನಾದಿ ಅನಂತ ಶುದ್ಧ ಚೈತನ್ಯ ವಸ್ತುವಾಗಿ ಕಂಡು ಬರ್ತಾನೆ. ಹೇಳ್ತಾರೆ, ಖಲುಹು ಸಹ ಏನ್ ಹೇಳ್ತಾರೆ, ಆದರೂ ಕೂಡ ಅಜ್ಞಾನಿ ಜೀವಿಗಳಿಗೆ ಆತ್ಮನು ಕರ್ಮಜನಿತ ಭಾವಗಳಿಂದ ಕೂಡಿದಂತೆ ಕಾಣುತ್ತದೆ. ಸ್ವಭಾವದಿಂದಿಗೆ ಪರಮಾತ್ಮ ಸ್ವಭಾವ ಇದ್ರೂ ಕೂಡ ಅಜ್ಞಾನಿ ಜೀವಕ್ಕೆ ಈ ಕರ್ಮಜನಿತ ಭಾವಗಳೇನಿವೆ ಇದೇ ತಾನು ಹೀಗೆ ಕಂಡು ಬರ್ತದೆ. ಖಲು ಸಹ ಪ್ರತಿಭಾಸಃ ಭವಬೀಜಂ. ನಿಶ್ಚಯದಿಂದ ಹೀಗೆ ಪ್ರತಿಭಾಸವಾಗುವುದೇ, ಹೀಗೆ ಅಂತರಂಗದಲ್ಲಿ ಭಾವಗಳ ಪರಿಣಮನ ಆಗತಕ್ಕಂಥದ್ದೇ ಸಂಸಾರದ ಬೀಜಭೂತವಾಗಿದೆ, ಅಂದ್ರೆ ಸಂಸಾರಕ್ಕೆ ಕಾರಣವಾಗಿದೆ. ಭಾವಾರ್ಥ ಏನ್ ಹೇಳ್ತಾರೆ, ಹೇಗೆ ಸಮಸ್ತ ವೃಕ್ಷದ ಮೂಲ ಕಾರಣವಂತೂ ಬೀಜವಾಗಿದೆ, ಅದೇ ರೀತಿ ಅನಂತ ಸಂಸಾರದ ಮೂಲ ಕಾರಣವಂತೂ ಕರ್ಮಜನಿತ ಭಾವಗಳನ್ನು ತನ್ನದೆಂದು ನಂಬುವುದೇ ಆಗಿದೆ. ಈಗ ಒಂದು ಮಾವಿನ ಬೀಜ, ಬೇವಿನ ಬೀಜ ಎರಡನ್ನು ಬಿತ್ತಿ ಬೇವಿನ ಬೀಜಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ಅದು ಮಾವಿನ ಹಣ್ಣಿನಂತೆ ರುಚಿ ಕೊಡುತ್ತೆ ಅನ್ನೋದು, ಅದು ಎಷ್ಟೇ ದೊಡ್ಡದಾದ್ರೂ ತನ್ನ ಬೇವಿನ ರುಚಿನೇ ಕೊಡುತ್ತೇವೆ, ಮಾವಿನ ರುಚಿ ಕೊಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಹಾಗೆ ಸಮಸ್ತ ವೃಕ್ಷದ ಮೂಲ ಕಾರಣ ಬೀಜ ಹೇಗಿದೆಯೋ ಅದೇ ಪ್ರಕಾರ ಅನಂತ ಸಂಸಾರದ ಮೂಲ ಕಾರಣ ಏನಪ್ಪ ಇದೆ, ಕರ್ಮಜನಿತ ಭಾವಗಳನ್ನು, ಅಂದ್ರೆ ಈ ರಾಗಾದಿ ಪರಿಣಾಮಗಳು ಏನಾಗುತ್ತವೆ ಜೀವಕ್ಕೆ, ಅದು ಯಾವ ಭಾವ ಇದೆ? ಕರ್ಮಜನಿತ ಭಾವ ಇದೆ, ಜೀವಜನಿತ ಭಾವ ಅಲ್ಲ.
ಈ ಕರ್ಮಜನಿತ ಭಾವಗಳನ್ನು ತನ್ನದೆಂದು ನಂಬುವುದೇ. ಈ ಶರೀರಾದಿಗಳು ಕರ್ಮಕೃತ ಭಾವವೋ ಜೀವಕೃತ ಭಾವವೋ? ಕರ್ಮಕೃತ ಇದೆ. ರಾಗಾದಿ ಪರಿಣಾಮಗಳು ಜೀವಕೃತ ಭಾವವೋ ಕರ್ಮಕೃತ ಭಾವವೋ? ಕರ್ಮಕೃತ ಭಾವ. ನಿಮಿತ್ತದ ಅಪೇಕ್ಷೆಯಿಂದ ಕರ್ಮಕೃತ ಇದೆ, ಜೀವಕೃತ ಪರ್ಯಾಯದ ಅಪೇಕ್ಷೆಯಿಂದ ಜೀವಕೃತ ಇದೆ ನಿಜ. ಯಾಕೆ ಜೀವನಲ್ಲೇ ಆ ಪರಿಣಾಮ ಆಗೋದು, ಆದ್ರೆ ಜೀವದ ಸ್ವಭಾವ ಅಲ್ಲ. ನೋಡ್ರಿ, ಮಾವಿನ ಮರದಿಂದ ಯಾವನೋ ಮಾವಿನ ಮರದ ಮೇಲೆ ಒಬ್ಬ ಬೇವಿನ ಕಾಯಿ ಬಿಡಿದಾನೆ ಅಂತ ಇಟ್ಕೊಳ್ಳೋಣ. ಮಾವಿನಕಾಯಿ ಕಿತ್ಕೊಂಬಾರ ಅಂತ ಕಳಿಸ್ತಾನೆ. ಈ ಹುಡುಗ ಹೋಗಿ ಕೈ ಹಾಕ್ತಾನೆ, ಆ ಮೇಲೆ ಇಟ್ಟಿರ್ತಾರಲ್ಲ ಬೇವಿನ ಕಾಯಿ ಸಿಗ್ತದೆ, ತಗೊಂಬರ್ತಾನೆ. ಹಾ ತಿನ್ನು ಅಂತ ತಿನ್. ಹೇಗಿರ್ತದೆ ರುಚಿ? ಕಹಿ ಇರ್ತದೆ. ಇನ್ನೊಂದು ಸರಿಯಾಗಿ ಕೇಳ್ತಾವ. ಈಗ ಬೇವಿನ ಕಾಯಿ ಮಾವಿನ ಹಣ್ಣಿನ ಕೊಂಬೆ ಮೇಲೆ ಇಟ್ಟಿದೆ ಅಂತ ಇಟ್ಕೊಳ್ಳೋಣ. ಇವನು ಮಗನಿಗೆ ಮಾವಿನಕಾಯಿ ಕಿತ್ಕೊಂಬಾರು ಅಂತ ಹೇಳಿ ಕಳಿಸ್ತಾನೆ. ಅವ ಬಂದು ಕೊಂಬೆ ಮೇಲೆ ಕೈ ಹಾಕ್ತಾನೆ. ಆ ಹುಡುಗನಿಗೇನು ಗೊತ್ತಿಲ್ಲ ಭೇದ ಏನು ಅಂತ. ಸಿಕ್ಕತ್ತೆ ಯಾವ್ದು ಆ ಕೊಂಬೆ ಮೇಲೆ ಇಟ್ಟಿರ್ತಾನಲ್ಲ ಬೇವಿನ ಕಾಯಿ, ಅದು ಕೈಗೆ ಸಿಕ್ಕುತ್ತೆ. ಅದು ತಗೊಂಬಂದು ಕೊಡ್ತಾನೆ. ತಿಂದಾಗ ಅದು ಸಿಹಿಯಾಗಿರುತ್ತೋ ಕಹಿಯಾಗಿರುತ್ತೋ? ನೋಡಕ್ ಹ್ಯಾಂಗ ಕಾಣಿಸ್ತಾ ಇದೆ? ಮಾವಿನ ಮರದ ಕೊಂಬೆಯಿಂದ ತಗೊಂಬಂದಾಗ ಕಾಣಿಸ್ತಾ ಇದೆ, ಆದ್ರೂ ಕೂಡ ಅದು ಕಹಿನೇ ಇದೆ. ಅದು ಮಾವಕೃತ ಅಲ್ಲ, ಬೇವಕೃತ ಇದೆ. ಅದು ಕಹಿ, ಹೌದು ತಾನೆ? ಹಾಗೇನೆ ಆತ್ಮನ ಮೂಲ ಸ್ವಭಾವ ರಾಗದ್ವೇಷಾದಿ ಪರಿಣಾಮಗಳಲ್ಲ. ಆತ್ಮನ ಮೂಲ ಸ್ವಭಾವ ಅನಂತ ದರ್ಶನ್, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ. ಈ ಪ್ರಕಾರ ಅನಂತ ಗುಣಗಳಿಂದ ಶುದ್ಧನಾಗಿರ್ತಕ್ಕಂತಹ ಪರಮಾತ್ಮ ಚೈತನ್ಯ ಸ್ವಭಾವ ಆತ್ಮನ ಸ್ವಭಾವ ಇದೆ. ಯಾರಾತ್ಮನ ಸ್ವಭಾವ? ಪ್ರತಿಯೊಬ್ಬರ ಆತ್ಮ ಸ್ವಭಾವ. ನಮ್ಮ ನಿಮ್ಮ ಪ್ರತಿಯೊಬ್ಬ ಆತ್ಮನ ಸ್ವಭಾವ ಪರಮಾತ್ಮ ಸ್ವಭಾವ ಇದೆ. ಸ್ವಭಾವದಲ್ಲಿ ಎಲ್ಲೂ ರಾಗದ್ವೇಷಾದಿ ವಿಕಾರಗಳಿಲ್ಲ. ಆ ಸ್ವಭಾವವನ್ನ ತಾನು ಅಂತ ಮರ್ತಿರೋ ತಪ್ಪಿನಿಂದ ರಾಗದ್ವೇಷಾದಿಗಳಿವೆ ಅಷ್ಟೇ.